ಸ್ನೇಹಿತರೆ, ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗವಾಗಿ ನಾವು ಅದ್ಭುತವಾದ ಒಂದು ಹನ್ನೆರಡು ಹನ್ನೆರಡು ಹಂತಗಳ ಹೆಲ್ತ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು 12 ಸ್ಟೆಪ್ಸ್. ಈ 12 ಹಂತದ ಆರೋಗ್ಯ ಪರೀಕ್ಷೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇದು ತುಂಬಾ ತಿಳ್ಕೊಬೇಕಾದಂತ ವಿಷಯ. ಇದು ಹೇಳ್ಬೇಕಂದ್ರೆ ಈ ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತು ನಾವು ತಿಳ್ಕೊಂತ ಇರೋ ಅಂಶ ಏನಂದ್ರೆ 12 ಹಂತಗಳ ಒಂದು ಆರೋಗ್ಯ ಪರೀಕ್ಷಾ 12 ಹಂತಗಳ ಆರೋಗ್ಯ ಪರೀಕ್ಷಾ. ಈ 12 ಸ್ಟೆಪ್ಸ್ ಹೆಲ್ತ್ ಟೆಸ್ಟ್ ಅಂತ ಕರಿತೀವಿ ನಾವು. ಇದೇನು ವಿಶಿಷ್ಟತೆ, ಇದಕ್ಕೇನು ಅಷ್ಟು ವಿಶಿಷ್ಟತೆ ಇದೆ, ಹೇಗೆ ತಿಳ್ಕೋಬೇಕು, ಹೇಗೆ ಟೆಸ್ಟ್ ಮಾಡ್ಕೋಬೇಕು ಅಂದ್ರೆ ಇದು ಏನು ಅಂತಂದ್ರೆ, ನಾವು ಪ್ರತಿನಿತ್ಯ ಯಾರ್ಯಾರು ಅನಾರೋಗ್ಯ ಬರ್ತದೋ ಅವರು ಟೆಸ್ಟ್ಗೆ ಹೋಗ್ತಾರೆ, ಡಯಾಗ್ನೋಸ್ಟಿಕ್ಸ್ಗೆ ಹೋಗ್ತಾರೆ. ನಮ್ಮ ಮಾಡರ್ನ್ ಸಿಸ್ಟಮ್ ಅಲ್ಲಿ ಅಲೋಪತಿ ಇಂಗ್ಲಿಷ್ ವೈದ್ಯದಲ್ಲಿ ಏನ್ ಮಾಡ್ತೀವಿ ನಾವು, ಇಂಗ್ಲಿಷ್ ವೈದ್ಯ ಪ್ರಕಾರ ಯಾರಿಗೆ ಸ್ವಲ್ಪ ತೊಂದರೆ ಆದರೆ ಅವರು ನೇರವಾಗಿ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹತ್ರ ಸಂಪರ್ಕ ಮಾಡಿದ ಮೇಲೆ ಡಾಕ್ಟರ್ ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿದ ಮೇಲೆ ಸ್ವಲ್ಪ ಟೆಸ್ಟ್ಗಳು ಬರ್ಕೊಡ್ತಾರೆ. ಏನೇನು ಟೆಸ್ಟ್ಗಳಂದ್ರೆ, ನಿಮ್ಗೂ ಒಂದು ಹೆಲ್ತ್ ಟೆಸ್ಟ್ ಭಾಗವಾಗಿ ಒಂದು ಬ್ಲಡ್ ಟೆಸ್ಟ್ ಆಗ್ಬೋದು, ಯೂರಿನ್ ಟೆಸ್ಟ್ ಆಗ್ಬೋದು, ಮತ್ತೆ ಇನ್ನು ಯಾವುದೇ ECG ಮತ್ತೆ ಯಾವುದೇ ಇರಲಿ ಒಂದು ಸ್ಕ್ಯಾನಿಂಗು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಹೊಟ್ಟೆಗೆ ಮಾಡುವಂತ ಸ್ಟಮಕ್ ಮಾಡುವಂತ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆಗ್ಬೋದು. ವಿಧ ವಿಧ ರೀತಿಗಳ ಈ ಟೆಸ್ಟ್ಗಳಿದೆ. ಅಂದ್ರೆ ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲಿ ಟೆಸ್ಟ್ ಮಾಡ್ತಾ ಹೋದ್ರೆ ಒಂದು 500 ಪ್ಯಾರಾಮೀಟರ್ಸ್ ಇದೆ, 500 ಅಂಶಗಳಿದೆ. ಅದು ಸಂಬಂಧಿತ ಮೆಷಿನು ರೆಡಿ ಇದೆ. ಹೇಳ್ಬೇಕಂದ್ರೆ ಅದು ಟೋಟಲ್ ಬಾಡಿ ಸ್ಕ್ಯಾನ್ ಅಂತ ಹೇಳ್ತೀವಿ ನಾವು. ಈಗ ಈ ನವೀನ ವೈದ್ಯದಲ್ಲಿ, ಇಂಗ್ಲಿಷ್ ವೈದ್ಯದಲ್ಲಿ ಒಂದು ಟೋಟಲ್ ಬಾಡಿ ಸ್ಕ್ಯಾನ್ ಅಂತ ಸಿಗತ್ತೆ ನಿಮಗೆ. ಅದು ಹಾಸ್ಪಿಟಲ್, ದೊಡ್ಡ ದೊಡ್ಡ ಹಾಸ್ಪಿಟಲ್ ಇರ್ತದೆ. ಅಲ್ಲಿ ಹೋದ್ರೆ 500 ಪ್ಯಾರಾಮೀಟರ್ ನಿಮ್ಮ ಒಳಗಡೆ ಇರೋದೆಲ್ಲ ತೆಗಿತಾರೆ, ಆಚೆ ಕಡೆ ತೆಗಿತಾರೆ. ಅದು ತೋರಿಸ್ತಾರೆ ಯಾವ ಪ್ಯಾರಾಮೀಟರ್, ಯಾವ ಅಂಶ ಯಾವ ರೇಂಜಲ್ಲಿ ಇದೆ, ಇದು ನಾರ್ಮಲ್ ಇದೆಯಾ, ಅಬೋವ್ ನಾರ್ಮಲ್ ಇದೆಯಾ, ಬಿಲೋ ನಾರ್ಮಲ್ ಇದೆಯಾ, ಅಂದ್ರೆ ಸಾಮಾನ್ಯವಾಗಿದೆಯಾ, ಅಸಾಮಾನ್ಯವಾಗಿದೆಯಾ, ಅಬ್ನಾರ್ಮಲ, ನಾರ್ಮಲ ಅಂತ ಎಲ್ಲ ನೋಡ್ಬಿಟ್ಟು ನಿಮ್ಗೆ ರಿಪೋರ್ಟ್ಸ್ ಕೊಡ್ತಾ ಇರ್ತಾರೆ ಅಲ್ವಾ. ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಇದೇ ರೀತಿಯಲ್ಲಿ ಏನಾಗಿದೆ, ನಮ್ಮ ಈ ಈ ಬುಕ್ ಬರೆದಿರುವಂತ ಅದ್ಭುತವಾದ ವ್ಯಕ್ತಿ, ಈಗಾಗಲೇ ಈ ಬುಕ್ ಬಗ್ಗೆ ನಿಮ್ಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತಾ ಬಂದಿದ್ದೀನಿ, 7 ಹ್ಯಾಬಿಟ್ಸ್ ಅಂತ. ಇದು ಅದ್ಭುತವಾದ ಒಂದು ಸಾತ್ವಿಕ್ ಲೈಫ್ ಸ್ಟೈಲ್, ಅಂದ್ರೆ ಸಾತ್ವಿಕ ಜೀವನ ಶೈಲಿ ಇದು. ಈ ಬುಕ್ವನ್ನು ಬರೆದು ಅದಕ್ಕೆ ಮುಂಚೆನೆ ಇವು ಸಾತ್ವಿಕ್ ಮೂವ್ಮೆಂಟ್ ಅಂತ ಶುರು ಮಾಡಿ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ. ಸಾತ್ವಿಕ್ ಜೀವನ ಶೈಲಿ ಅಂದ್ರೆ ಪರಿಚಯ ಮಾಡಿದ್ದಾರೆ. ಸಾತ್ವಿಕ್ ಜೀವನ ಶೈಲಿ ಅಂದ್ರೆ ನಾವು ಅನ್ಕೊಂಡಿದ ಪ್ರಕಾರ ನಾವು ಶಾಕಾಹಾರಿ ಆದ್ರೆ ನಾವು ಸಾತ್ವಿಕ ಆಹಾರಿ ಅಂತ ಅರ್ಥ ಅಲ್ಲ. ನೀವು ಶಾಕಾಹಾರಿ ಆದ್ರೂ ಸಾತ್ವಿಕ ಆಹಾರಿ ಆಗ್ತೀವಂತ ಗ್ಯಾರಂಟಿ ಇಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ಶಾಕಾಹಾರ ಬೇರೆ, ಶಾಕಾಹಾರ ಸ್ವಲ್ಪ ಮಟ್ಟಿಗೆ, ಆಮೇಲೆ ಸಾತ್ವಿಕ ಆಹಾರ ಅಂದ್ರೆ ಅದಕ್ಕಿಂತ ಸ್ವಲ್ಪ ಗುಣಮಟ್ಟ ಹೆಚ್ಚಿರುತ್ತೆ. ಅರ್ಥ ಆಯ್ತಾ? ಆ ಆ ಗುಣಮಟ್ಟ ಹೇಗೆ ಹೆಚ್ಚಿರುತ್ತೆ ಸಾತ್ವಿಕ ಆಹಾರ ಅಂದ್ರೆ, ಈ ಶಾಕಾಹಾರದಲ್ಲಿ ನಾವು ತಿನ್ನುವಂತ ಆಹಾರದಲ್ಲಿ ಏನೇನು ಕೆಮಿಕಲ್ಸ್ ಇದೆ ನೋಡಿ. ಇತ್ತೀಚಿನ ಕಾಲದಲ್ಲಿ ಎಷ್ಟೋ ಈ ಶಾಕಾಹಾರ ತಿನ್ನೋರ್ಗು ಕ್ಯಾನ್ಸರ್ಸು ಮತ್ತೆ ವಿಧ ವಿಧಗಳ ಕಾಯಿಲೆಗಳು ಬರ್ತಾ ಇದೆ. ಅವರು ಶಾಕಾಹಾರಿ, ಬ್ರಾಹ್ಮಿನ್ಸು ಇಂಥವರೆಲ್ಲ, ಲಿಂಗಾಯತ್ಸು ಇವೆಲ್ಲ ನೋಡ್ತಾ ಇದ್ರೆ ಅವರು ಹುಟ್ಟಿದಿಂದನೇ ಅವರು ಶಾಕಾಹಾರಿ. ಆದ್ರೂ ಅವ್ರಿಗೆ ಯಾಕೆ ಕಾಯಿಲೆಗಳು ಬರ್ತಾ ಇದೆ ನೋಡ್ತಾ ಇರ್ತೀವಿ. ಡಯಾಬಿಟೀಸು, BP, ಆಮೇಲೆ ಹಲವಾರು ಕಾಯಿಲೆಗಳು, ಆರ್ಥರೈಟಿಸ್ ಆಗ್ಬೋದು, ಕಿಡ್ನಿ ಟ್ರಬಲ್ಸು, ಲಿವರ್ ಟ್ರಬಲ್ಸು, ಉಸಿರಾಟದ ಸಮಸ್ಯೆಗಳು, ಇಂಥ ಸಮಸ್ಯೆಗಳೆಲ್ಲ ಬರ್ತಾ ಇರ್ತದೆ. ಪ್ರಧಾನವಾಗಿ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಕ್ಯಾನ್ಸರ್ ಆಗಿದೆ ಅಲ್ವಾ. ಇಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ ಅಂದ್ರೆ, ಶಾಕಾಹಾರಿಕರು ಬರ್ತಾ ಇದೆ ಅಂದ್ರೆ ಕಾರಣ ಇದೆ ಅಲ್ಲಿ. ಆ ಕಾರಣ ತಿಳ್ಕೊಳ್ಳೋದೇ ಪ್ರಧಾನವಾಗಿರುವಂಥದ್ದು ಸ್ನೇಹಿತರೆ. ಆ ಕಾರಣ ಏನಂದ್ರೆ, ನಾವು ತಿನ್ನೋ ಪ್ರತಿ ಪದಾರ್ಥದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಆಗಿ ಬರ್ತಾ ಇದೆ ನೋಡಿ. ನಾವು ಯಾವುದೇ ಒಂದು ವ್ಯವಸಾಯ ಕ್ಷೇತ್ರದಿಂದ ನಾವು ಏನೇ ಒಂದು ಖರೀದಿ ಮಾಡಿದ್ರು, ವ್ಯವಸಾಯ ಕ್ಷೇತ್ರದಿಂದ ಬಂದಿರುವಂತ ಪ್ರತಿ ಉತ್ಪನ್ನ ನೋಡಿದ್ರೆ ಅದ್ರ ಒಳಗಡೆ ಕೆಮಿಕಲ್ಸ್ ಇದೆ. ಅವರು ಏನ್ ಮಾಡ್ತಾರೆ ಅಂದ್ರೆ ರಾಸಾಯನಿಕ ವ್ಯವಸಾಯ ಮಾಡ್ತಾ ಇರ್ತಾರೆ, ಪ್ರಕೃತಿ ವ್ಯವಸಾಯ ಮಾಡಲ್ಲ. ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು 20-30% ಈ ರಾಸಾಯನಿಕ ವ್ಯವಸಾಯದಿಂದ ಪ್ರಕೃತಿ ವ್ಯವಸಾಯಕ್ಕೆ ಬರ್ತಾ ಇದ್ದಾರೆ, ವ್ಯವಸಾಯದ ಈ ರೈತರೆಲ್ಲ. ಆದ್ರೂ ಓಕೆ, ಬಟ್ ಆದ್ರೆ ಆದಷ್ಟು ಜಾಸ್ತಿ ಪರ್ಸೆಂಟೇಜ್ ಯಾವ್ದಿದೆ, ಕೆಮಿಕಲ್ ಫಾರ್ಮಿಂಗ್ ಇದೆ, 85%. ಅವಾಗ ಏನಾಗುತ್ತೆ, ಈವನ್ ಶಾಕಾಹಾರಿ ಆದ್ರೂ ಅವರು ಹೋಗಿ ನೇರವಾಗಿ ಒಂದು ಸೂಪರ್ ಮಾರ್ಕೆಟು ಇಲ್ಲ ಒಂದು ನಿಮ್ಮ ಹತ್ರ ಇರುವಂತ ಒಂದು ಯಾವುದೋ ಮಾರ್ಕೆಟ್ ಅಂದ್ರೆ ಸೂಪರ್ ಮಾರ್ಕೆಟ್ ಸಿಕ್ಕಿದ್ರೆ ಅಲ್ಲಿ, ಇಲ್ಲಾಂದ್ರೆ ತರಕಾರಿ ಅಂಗಡಿ, ಎಲ್ಲೇ ಪರ್ಚೇಸ್ ಮಾಡಿದ್ರು ಅವ್ರು ತಗೊಂಡ್ ಬರೋದು ವ್ಯವಸಾಯದಾರಿಂದನೇ, ರೈತರಿಂದ ಇಲ್ಲ ಮಾರ್ಕೆಟಿಂದ ತಗೊಂಡ್ ಬರ್ತಾರೆ. ಎಲ್ಲದರಲ್ಲಿ ಕೆಮಿಕಲ್ಸ್ ಇದೆ. ಮತ್ತೀಗ ಏನಾಗತ್ತೆ, ನಾವು ಕೆಮಿಕಲ್ಸು ಸೇರಿರುವಂತ ಆಹಾರ ತಿನ್ಬೇಕಾದ್ರೆ ಕಡ್ಡಾಯ ಆಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಸ್ನೇಹಿತರೆ,
ಈ ಕೆಮಿಕಲ್ಸ್ ಅನ್ನೋದು ನಮ್ಮ ದೇಹ ಒಳಗಡೆ ಬರುತ್ತೆ. ಬಂದ್ಮೇಲೆ ಅವು ಡೈಜೆಸ್ಟ್ ಆಗಲ್ಲ, ಅವು ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಯಾಕಂದ್ರೆ ಆಹಾರ ಒಳಗಡೆ ಸೇರ್ಕೊಂಡಿರುವಂಥ ಕೆಮಿಕಲ್ಸು ಈಗಾಗಲೇ ನಮ್ಮ ದೇಹ ಒಳಗಡೆ ನಾವು ಸ್ವೀಕಾರ ಮಾಡಿದ ಮೇಲೆ ಪಚನ ಆಗತ್ತೆ, ಬಟ್ ಆದರೆ ಪೂರ್ತಿ ಡೈಜೆಸ್ಟ್ ಆಗಲ್ಲ. ಯಾವಾಗ ಪೂರ್ತಿ ಡೈಜೆಸ್ಟ್ ಆಗಲ್ಲ, ಆಗಲ್ಲ ಅಂದ್ರೆ ಏನಾಗುತ್ತೆ, ಅವೆಲ್ಲ ವಿಷ ಪದಾರ್ಥಗಳು, ತ್ಯಾಜ್ಯ ವಸ್ತುಗಳು, ಭಾರ ಲೋಹಗಳು ಎಲ್ಲ ಅದ್ರ ಒಳಗಡೆ ಸೃಷ್ಟಿ ಆಗತ್ತೆ. ಇನ್ನು ಹೇಳ್ಬೇಕಂದ್ರೆ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ನಾವು, ವಿಷ ಪದಾರ್ಥಗಳು. ಈ ವಿಷ ಪದಾರ್ಥಗಳು ಇಡೀ ದೇಹದಲ್ಲಿ ಆ, ಆ, ವಿಷ ಪದಾರ್ಥಗಳು ನೇರವಾಗಿ ಈ ಸಣ್ಣ ಕಲ್ಲು ಒಳಗಡೆ ಹೋಗ್ತದೆ, ಗೋಡೆಗಳಿಗೆ ಅಂಟ್ಕೊಂತದೆ. ಅಲ್ಲಿಂದ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಉತ್ಪನ್ನ ಆಗಿ ಅದನ್ನೆಲ್ಲ ಏನಾಗುತ್ತೆ ಅಂದ್ರೆ ಇಡೀ ದೇಹಕ್ಕೆ ವ್ಯಾಪ್ತಿಸ್ತದೆ. ಅಂದ್ರೆ ಈ ವಿಷ ಪದಾರ್ಥ ಏನೇನು ಕರಗಸಕ್ಕಾಗಿಲ್ಲ, ಏನೇನು ನಾವು ಜೀರ್ಣ ಮಾಡ್ಕೊಳಕ್ ಆಗಿಲ್ಲ, ಅವೆಲ್ಲ ವಿಷ ಪದಾರ್ಥವಾಗಿ ಪರಿಣಾಮವಾಗಿ ಆ ವಿಷ ಪದಾರ್ಥ ಅನ್ನೋದು ಪ್ರತಿ ಅಂಗಕ್ಕೂ ತಲುಪಿಸ್ತಾ ಇರ್ತದೆ. ಈಗ ಆ ವಿಷ ಪದಾರ್ಥ ನಿಮ್ಮ ಲಿವರ್ ಸುತ್ತು ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ, ಲಿವರ್ ಕ್ಯಾನ್ಸರ್ ಬರ್ತದೆ. ಅದೇ ವಿಷ ಪದಾರ್ಥ ಒಂದು ಯಾವುದೇ ನಮ್ಮ ಹೃದಯಕ್ಕೆ ಬಂದಂತ ಇಟ್ಕೊಳ್ಳಿ, ಒಂದು ಹಾರ್ಟ್ಗೆ ತೊಂದರೆ ಆಗ್ತದೆ, ಹಾರ್ಟು ಅಟ್ಯಾಕು ಅದು ಇದು ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಕಿಡ್ನಿಗೆ ಬಂದಿದ್ದು ಇಟ್ಕೊಳ್ಳಿ, ಕಿಡ್ನಿ ಫೇಲ್ಯೂರ್ ಆಗ್ತದೆ. ಈ ರೀತಿಯಲ್ಲಿ ವಿಷ ಅನ್ನೋದು ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲಿ ತೊಂದರೆಗಳು ಮಾಡ್ತದೆ ಈ ವಿಷ ಪದಾರ್ಥಗಳು. ಅದಕ್ಕೆ ವಿಷ ಪದಾರ್ಥಗಳು ನಮ್ಮ ದೇಹದಿಂದ ತೆಗೆದಾಕ್ಬೇಕಾಗತ್ತೆ. ಅದಕ್ಕೆ ಡಿಟಾಕ್ಸಿಕೇಶನ್ ಮಾಡ್ಕೊತ ಇರಬೇಕು ನಾವು. ಅವಾಗವಾಗ ಏನು ಮಾಡಬೇಕು, ದೇಹ ಒಳಗಡೆ ಶುದ್ಧಿ ಮಾಡ್ಕೊತ ಇರಬೇಕು. ಅದಕ್ಕೆ ಹಲವಾರು ಪದ್ಧತಿಗಳಿದೆ. ಉಪವಾಸ ಇದೆ, ಮತ್ತೆ ಅಭ್ಯಂಗ ಸ್ನಾನ ಆಚೆ ಕಡೆ ಮಾಡ್ತಾ ಇರ್ತೀವಿ, ಮತ್ತೆ ಇನ್ನು ಒಳಗಡೆ ಮಾಡುವಂತ ಈ ತ್ರಿಪುರ ಚೂರ್ಣ ತಗೊಂಡೋದು ಬೇದಿ ಮುಖಾಂತರ ಮಾಡ್ಕೊತಾ ಇರೋದು ಅಲ್ವಾ. ಸೊ ಆಮೇಲೆ ನೀರು ಹೆಚ್ಚು ಕುಡಿಯೋದು, ಅದು ಚೆನ್ನಾಗಿ ನೀರಿಂದ ಆಚೆ ಕಡೆ ಹೋಗೋದು, ಆಮೇಲೆ ಹೆಚ್ಚು ಪರಿಶ್ರಮ ಮಾಡೋದ್ರಿಂದ ನಮ್ಮ ದೇಹದಿಂದ ಬೆವರು ಆಚೆ ಕಡೆ ಕಲಿಸ್ತಾ ಇರೋದು. ಆ ಸೊ ಆಳವಾದ ಉಸಿರಾಟಗಳು, ಪ್ರಾಣಾಯಾಮ ಪ್ರಕ್ರಿಯೆ ಮಾಡ್ತಾ ಇರೋದು, ನಮ್ಮ ಉಸಿರಾಟದಿಂದ ಆಚೆ ಕಡೆ ಕಲಿಸ್ತಾ ಇರೋದು. ಈ ವಿಷ ಪದಾರ್ಥಗಳನ್ನು ಕಲಿಸುವ ವಿಧಾನ ತಿಳ್ಕೋಬೇಕು. ಇಂಥ ರೀತಿಯಲ್ಲಿ ವಿಧ ರೀತಿಯಲ್ಲಿ ನಮ್ಮ ಒಳಗಡೆ ಈಗಾಗಲೇ ಸೇರಿಕೊಂಡಿರುವಂಥ ವಿಷ ಪದಾರ್ಥಗಳನ್ನು ಆಚೆ ಕಡೆ ಕಲಿಸೋದು ಪ್ರಾಧಾನ್ಯವಾಗಿರೋದು, ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಆಚೆ ಕಡೆ ಕಲಿಸ್ತಾ ಇದ್ರೆ ನಿಮ್ಮ ದೇಹ ಶುದ್ಧಿ ಆಗ್ತಾ ಇರ್ತದೆ, ಆಗ್ತಾ ಇತ್ತಲ್ಲ. ಸೊ ನಿಮ್ಮ ದೇಹ ಶುದ್ಧಿ ಆಗುವಾಗ ನಿಮ್ಗೆ ತೊಂದರೆಗಳು ಬರಲ್ಲ, ಅನಾರೋಗ್ಯ ಬರಲ್ಲ. ಯಾವುದೇ ಅನಾರೋಗ್ಯ ಇದ್ರೂ ಅನಾರೋಗ್ಯ ಹೊಟ್ಟೋಗುತ್ತೆ. ಆಮೇಲೆ ನೀವು ತಗೊಳ್ಳೋಂಥ ಆಹಾರ, ಆದಷ್ಟು ಆಹಾರದ ಮೇಲೆ ಗಮನ ಇಟ್ಕೊಳ್ಳಿ. ಏನು ಆಹಾರ ನೀವು ತಗೊಂತಾ ಇದ್ರಿ, ಈಗಾಗಲೇ ಹೇಳ್ತಾ ಇದ್ದೀನಿ, ಶಾಖಾಹಾರ ಒಂದೇ ಅಲ್ಲ, ಸಾತ್ವಿಕ ಆಹಾರ ತಗೊಳ್ಳೋದು ತುಂಬಾ ಉತ್ತಮ. ಸಾತ್ವಿಕ ಆಹಾರ ಅಂದ್ರೆ ಏನು, ಆದಷ್ಟು ನೇರವಾಗಿ ಒಂದು ರೈತರಿಂದ ನಮ್ಮ ಮನೆಗೆ ಬರೋದು, ನಮ್ಮ ಕಿಚನ್ಗೆ ಬರೋದು. ಅದರಲ್ಲಿ ಯಾವುದೇ ಒಂಥರ ಪ್ರಿಸರ್ವೇಟಿವ್ಸು, ಕೆಮಿಕಲ್ಸು ಯಾವುದು ಮಿಕ್ಸ್ ಮಾಡಬಾರ್ದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಯಾವುದೇ ರೀತಿಯಲ್ಲಿ ರೈತರಿಂದ ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಫ್ಯಾಕ್ಟ್ರಿಯಲ್ಲಿ ಪ್ರಾಸೆಸ್ ಆಗಿ ಬರ್ತದೆ ನಮಗೆ ಅಲ್ವಾ. ಈಗ ಸೂಪರ್ ಮಾರ್ಕೆಟ್ ಹೋಗ್ತೀವಿ, ಎಲ್ಲ ಪ್ಯಾಕೆಟ್ಗಳು ನೈಸ್ ಆಗಿ ಇಟ್ಟಿರ್ತಾರೆ, ಅಲ್ಲಿ ಲೇಬಲ್ ಹಾಕಿ ಇಟ್ಟಿರ್ತಾರೆ. ಎಲ್ಲ ಹಲವಾರು ಪ್ಯಾಕೆಟ್ಗಳು ಇರ್ತದೆ, ನೋಡ್ತಾ ಇದ್ರೆ ಆ ಪ್ಯಾಕೆಟ್ ಅಲ್ಲಿ ಏನದು ಪ್ರಿಸರ್ವೇಟಿವ್ ಹಾಕಿ ರೈತರಿಂದ ಸೇಕರಣೆ ಮಾಡಿ ಅದನ್ನು ಪ್ರಿಸರ್ವೇಟಿವ್ ಆಗಿ ಪ್ರಾಸೆಸ್ ಮಾಡಿ ಆ ಪ್ಯಾಕೆಟ್ ಅಲ್ಲಿ ಭದ್ರವಾಗಿರ್ತಾರೆ. ಯಾಕೆ, ಸೆಲ್ಫ್ ಲೈಫ್ ಬರಬೇಕಲ್ಲ. ಸೆಲ್ಫ್ ಲೈಫ್ ಅಂದ್ರೆ ಈ ತಿಂಗಳಲ್ಲಿ ರೆಡಿ ಆಗಿರೋದು ಇನ್ನು 1 ವರ್ಷ ಇರಬೇಕಲ್ಲ, ಅದು ಯಾವುದೇ ನಾಶ ಆಗಬಾರ್ದು, ಅವಾಗ ಅವ್ರಿಗೆ ನಷ್ಟ ಆಗತ್ತೆ. ಇಲ್ಲಾಂದ್ರೆ ಆ ರೀತಿಯಲ್ಲಿ ಮಾಡುವಾಗ ಎಲ್ಲ ಪದಾರ್ಥಗಳು ಏನೇನು ರೈತರಿಂದ ಬರುತ್ತೋ ಅವೆಲ್ಲಾನು ಈ ತರ ಪ್ರಾಸೆಸ್ಡ್ ಫುಡ್ಸ್ ಆಗಿ ಸಂಸ್ಕರಿಸಿರುವಂತ ಆಹಾರವಾಗಿ ತಯಾರಾಗಿದ್ರೆ ಅವೆಲ್ಲ ನಾವು ಸಾತ್ವಿಕ ಆಹಾರ ಅಂತ ಕರೆಯೋಕೆ ಸಾಧ್ಯವಿಲ್ಲ. ಅರ್ಥ ಆಯ್ತಾ. ಸಾತ್ವಿಕ ಆಹಾರ ಅಂದ್ರೆ ನೇರವಾಗಿ ನಮ್ಮ ರೈತರಿಂದ, ಅಂದ್ರೆ ಅದನ್ನು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾವುದೇ ರಸಾಯನ ರಹಿತ ವ್ಯವಸಾಯ ಮಾಡ್ತಾ ಇರ್ತಾರೆ ನೋಡಿ, ಅಲ್ಲಿಂದ ನೇರವಾಗಿ ನಿಮ್ಮ ಕಿಚನ್ಗೆ ಬಂದಿರುವಂತ ಆಹಾರವನ್ನೇ ನಾವು ಸಾತ್ವಿಕ ಆಹಾರ ಅಂತ ಕರೆಯೋದು. ಯಾವುದೇ ನಾನು ಒಂದು ಸೂಪರ್ ಮಾರ್ಕೆಟಿಂದ ತಗೊಂಡ್ ಬರ್ತೀನಿ, ಅದನ್ನು ನಾನು ಸೇವನೆ ಮಾಡ್ತೀನಿ, ಅದು ನಾನ್ ವೆಜ್ ಅಲ್ಲ, ವೆಜಿಟೇರಿಯನ್ ಅಂತ ನೀವೇನೇ ಹೇಳ್ಬೋದು, ಅದು ಸಾತ್ವಿಕ ಆಹಾರ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಸಾತ್ವಿಕ ಆಹಾರ ಅನ್ನೋದು ಯಾವುದೇ ಹಣ್ಣುಗಳೀಗ ನೋಡಿ, ಹಣ್ಣುಗಳು ನೇರವಾಗಿ ಸಿಗ್ತದೆ ಎಲ್ಲಿ, ಪ್ರಕೃತಿಯಲ್ಲಿ. ಆ ಹಣ್ಣುಗಳನ್ನ ನಾವು ಸೇವನೆ ಮಾಡಿದ್ರೆ ಅದು ಸಾತ್ವಿಕ ಆಹಾರ ಆಗತ್ತೆ. ಅದೇ ರೀತಿಯಲ್ಲಿ ತರಕಾರಿಗಳು ನೇರವಾಗಿ ಸಿಗತ್ತೆ, ಅದು ಸಾತ್ವಿಕ ಆಹಾರ ಆಗತ್ತೆ. ಆ ರೀತಿಯಲ್ಲಿ ಯಾವುದೇ ಪ್ರಕೃತಿಯಲ್ಲಿ ಸಹಜವಾಗಿ ಲಭ್ಯವಾಗಿರುವಂತ ಯಾವುದೇ ಪದಾರ್ಥಗಳನ್ನು ನಾವು ಸಾತ್ವಿಕ ಆಹಾರ ಅಂತ ಕರೆಯೋಕೆ ಅದಕ್ಕೂ ಅದು ಕರೆಕ್ಟ್ ಆಗತ್ತೆ, ಸೂಟ್ ಆಗತ್ತೆ ಆ ಹೆಸರು. ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನೀವು ಗಮನಿಸ್ತಾ ಹೋದ್ರೆ ನಿಮ್ಗೆಲ್ಲಾ ವಿಷಯಗಳು ಗೊತ್ತಾಗತ್ತೆ. ಅರ್ಥ ಆಯ್ತಲ್ಲ. ಈ ಸಾತ್ವಿಕ ಲೈಫ್ ಸ್ಟೈಲ್ ಇದೆಲ್ಲ ಅದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಅದರಲ್ಲಿ ಆ ಸಾತ್ವಿಕ್ ಲೈಫ್ ಸ್ಟೈಲ್ ಅಂತ ಒಂದು ಉದ್ಯಮನೇ ತಗೊಂಡು ಬಂದಿದ್ರು ಈ ಇಬ್ರು ದಂಪತಿಗಳು. ಇವರು ಸುರಭ್ ಮತ್ತೆ ಹರ್ಷವರ್ಧನ್ ಅಂತ. ಅವರು ಶುಭ ಮತ್ತೆ ಹರ್ಷವರ್ಧನ್ ಅಂತ.
ಸೊ ಹರ್ಷವರ್ಧನ್ ಸುಭಾನ್ ಅವರು ಈ ರೀತಿಯಲ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಬಂದಿದ್ರು. ಆದ್ರೆ ಇವ್ರು ಏನ್ ಮಾಡಿದ್ರು, ಸೊ ಅವರು ಪ್ರಾಕ್ಟೀಸ್ ಮಾಡಿ ಅವರು ಲಾಭ ಪಟ್ಟಿರುವಂತ ಈ ಅಭ್ಯಾಸಗಳನ್ನು ಎಲ್ಲರೂ ತಿಳಿಸ್ಕೊಡ್ಬೇಕು, ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಡ್ಬೇಕಂತ ಪ್ರಯತ್ನ ಮಾಡಿದ್ರು. ಅದು ಏನೋ ಒಂದು ಅದೃಷ್ಟವಶಾತ್ತು ನನಗೂ ಸಿಕ್ಕಿದೆ. ಸೊ ಅದರಿಂದ ನಾನು ಆ ಅಭ್ಯಾಸಗಳನ್ನು ನಾವು ಅಳವಡಿಸ್ಕೊಂತ ಇರ್ತೀನಿ ಆಲ್ವೇಸ್. ಆದ್ರೆ ಇದನ್ನು ಎಲ್ಲರಿಗೂ ತಿಳಿಸ್ಕೊಡೋದು ತುಂಬಾ ಉತ್ತಮ ಆಗುತ್ತೆ. 7 ಅಭ್ಯಾಸಗಳು ಸ್ನೇಹಿತರೆ, 7 ಅಭ್ಯಾಸಗಳಿದೆ. ಅದು ಮುಂದಿನ ತರಗತಿಯಲ್ಲಿ ಒಂದೊಂದೊಂದು ಅಭ್ಯಾಸ ತಿಳ್ಕೊತಾ ಹೋಗ್ತೀವಿ. ಈ ತಿಂಗಳು ಸ್ವಲ್ಪ, ನೆಕ್ಸ್ಟ್ ತಿಂಗಳು ಇನ್ನೂ ಹೆಚ್ಚಾಗಿ, ಬರೋ ತಿಂಗಳು ಇನ್ನೂ ಹೆಚ್ಚಾಗಿ. ಯಾಕಂದ್ರೆ ಒಂದೇ ಸರಿ ತಿಳ್ಕೊಳಕ್ ಆಗಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ ಮಧ್ಯದಲ್ಲಿ. ಈಗ ನೋಡೋಣ. ಈಗ ಈ 12 ಹಂತಗಳ ಈ ಆರೋಗ್ಯ ಟೆಸ್ಟ್ ಹೇಗಿರ್ತದೆ ನೋಡೋಣ. ಆದ್ರೆ ಈ ಇಷ್ಟವರೆಗೆ ಹೇಳ್ತಾ ಇದೆಯಲ್ಲ, ಸೊ ಈ ರೀತಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಯಾರೇ ಒಂದು ನವೀನ ವೈದ್ಯರ ಹತ್ರ, ಇಂಗ್ಲಿಷ್ ವೈದ್ಯಕ್ಕೆ ಹೋದ್ರೆ ಹಲವಾರು ಟೆಸ್ಟ್ಗಳು ಮಾಡ್ತಾರೆ, ನಮ್ಮೆಲ್ಲ ಗೊತ್ತಿರೋ ವಿಷಯ. ಈ ಹಲವಾರು ಟೆಸ್ಟ್ ಅಲ್ಲಿ ಹಲವಾರು ರಿಸಲ್ಟ್ಸ್ ಬರ್ತಾ ಇರ್ತದೆ. ಅದೇ ರೀತಿಯಲ್ಲಿ ಈ ಶುಭ ಅಂತ ಈ ಈ ಸ್ತ್ರೀ ಏನ್ ಮಾಡಿದ್ರು, ಈ ಮದುವೆ ಆಗಕ್ ಮುಂಚೆ ಅಂದ್ರೆ ಮ್ಯಾರೇಜ್ ಆಗಕ್ ಮುಂಚೆ 2012 ಅಂದ್ರೆ 2012 ಅಲ್ಲಿ ಇವರು ಡೆಲ್ಲಿಯಲ್ಲಿ ಇರ್ತಾರೆ. ಅವರು ತಂದೆ ತಾಯಿ ಜೊತೆಗೆ ಡೆಲ್ಲಿಯಲ್ಲಿದ್ರು. ಒಂದ್ ದಿವಸ ತುಂಬಾ ವಿಂಟರ್ ಆಗಿದೆ. ಆ ದಿವಸ ಒಂದು ಹಾಸ್ಪಿಟ್ಲ್ಗೆ ಹೋದ್ರು. ಹಾಸ್ಪಿಟಲ್ ವರಂಡಾದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅವಾಗ ಇವರು ಏನೋ ಟೆಸ್ಟ್ಗಳು ಕೊಡ್ಬೇಕಲ್ಲ, ಆ ಟೆಸ್ಟ್ಗಳೆಲ್ಲ ಕೊಡಕ್ಕೆ ಕರೀತಾರೆ. ಕರೆದಿದ್ರೆ ಅಲ್ಲಿಗೆ ಹೋದ್ರೆ, ಸೊ ಅಲ್ಲಿ ಏನಾಗ್ತಾ ಇತ್ತಂದ್ರೆ, ಖಂಡಿತವಾಗಿ ನಿಮ್ಗೆ ಗೊತ್ತು, ಡಾಕ್ಟರ್ಸ್ಗಳು ಏನ್ ಮಾಡ್ತಾರೆ, ನರ್ಸ್ಗಳು ಬರ್ತಾರೆ, ಅವರು ನೀರು ಕುಡಿಸ್ತಾ ಇರ್ತಾರೆ. ನೀರು ಕುಡಿಬೇಕು ಮತ್ತೆ ಟೆಸ್ಟ್ ಕುಡಿಬೇಕು, ನೀರು ಕುಡಿಬೇಕು ಟೆಸ್ಟ್ ಕುಡಿಬೇಕು, ಈ ರೀತಿಯಲ್ಲಿ ಆಗ್ತಾ ಇರ್ತದೆ ಯಾವಾಗ್ಲೂ. ಅಂದ್ರೆ ಆ ನೀರು ಹೆಚ್ಚು ಕುಡಿಯುವಾಗ ಅವ್ರದ್ದು ಯೂರಿನ್ ಟೆಸ್ಟ್ ಮಾಡ್ತಾರೆ ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಈ ರೀತಿಯಲ್ಲಿ ಪದೇ ಪದೇ ಮಾಡ್ತಾ ಇದ್ರು. ಸೊ ಆದ್ರೂ ಅವರು ಏನು ಆಗಲ್ಲ. ಖಂಡಿತವಾಗಿ ಅಲ್ಲಿ ವೆಯ್ಟ್ ಮಾಡುತ್ತಾ ಈ ನೀಡಲ್ಸ್ ಸುಚ್ತಾ ಇರ್ತಾರೆ, ನಿಮ್ಗೆ ಗೊತ್ತಲ್ಲ, ನೀಡಲ್ಸ್ ಸುಚ್ತಾನೆ ಇರ್ತಾರೆ. ಆ ಸುಚ್ಚಿ ಆ ತರ ತಗೊಂತಾ ಇದ್ರು. ಅದು ಆದ್ರೆ ಏನು ಆಗಲ್ಲ. ಅವಾಗ ಏನ್ ಪ್ರಾಬ್ಲಮ್ ಅಂದ್ರೆ, ಇವ್ರದ್ದು ಹೆಚ್ಚು ವೆಯ್ಟ್ ಸ್ನೇಹಿತರೆ. ಈ ಶುಭಾ ಅಂತ ಸ್ತ್ರೀ ತುಂಬಾ ವೆಯ್ಟ್ ಇದ್ರು ಅವರು. ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್, ಹಲವಾರು ಪ್ರಾಬ್ಲಮ್ಗಳು ಇತ್ತು ಆ ಸ್ತ್ರೀಗೆ. ಅವ ಅಷ್ಟುವರೆಗೂ ಅಂದ್ರೆ ಇದಕ್ಕೂ ಮುಂಚೆ ಇವ್ರಿಗೆ ಗೊತ್ತಿಲ್ಲ, ಈ ಸಾತ್ವಿಕ್ ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲ. ತದನಂತರ ಗೊತ್ತಾಯ್ತು. ತದನಂತರ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆಗ ಮುಂಚೆನೆ ಇವ್ರಿಗೆ ಗೊತ್ತಾಗಿತ್ತು. ಸೊ ಆ ರೀತಿಯಲ್ಲಿ ಅವ್ರ ಜೀವನ ಶೈಲಿ ಚೇಂಜ್ ಮಾಡ್ಕೊಂಡಿದ್ರು, ಬದಲಾವಣೆ ಮಾಡ್ಕೊಂಡಿದ್ರು. ಅದೇ ಬದಲಾವಣೆ ಮಾಡ್ಕೊಂಡ ಜೀವನ ಶೈಲಿ ನಮ್ಗೆಲ್ಲರಿಗೂ ಇವರು ತಿಳಿಸ್ಕೊಡ್ತಾ ಇದ್ದಾರೆ, ಬೋಧನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯಲ್ಲಿ ಆಗ್ತಾ ಇತ್ತಲ್ಲ, ಅವಾಗ ಏನಾಗ್ತಾ ಇತ್ತು, ಎಲ್ಲಾ ರಿಪೋರ್ಟ್ಸ್ ಬರ್ತದೆ. ಬಂದ್ಮೇಲೆ ಅವ್ರ ತಾಯಿ ಇವರು ಇಬ್ರು ಡಾಕ್ಟರ್ ತಗೋ ಕೂತ್ಕೊಂತಾರೆ. ನೋಡಿ ಡಾಕ್ಟರ್, ಈ ತರ ಇದೆ ಅಂತ. ಅವ್ರು ಡಾಕ್ಟರ್ ಏನ್ ಮಾಡ್ತಾರೆ, ನೋಡ್ಬಿಟ್ಟು, ಇಲ್ಲಮ್ಮ ಸ್ವಲ್ಪ ಹೆಚ್ಚಾಗಿದೆ, ಡೋಸ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಡೋಸ್ ಹೆಚ್ಚು ಮಾಡಿ ಕಲಿಸ್ತಾ ಇರ್ತಾರೆ. ಈ ರೀತಿಯಲ್ಲಿ ಆಗ್ತಾ ಇತ್ತು. ಆದ್ರೆ ಈ ರೀತಿಯಲ್ಲಿ ಆಗ್ತಾ ಇದೆ, ಅವ್ರ ಜೀವನ ಹಾಗೆ ನಡ್ಕೊಂಡು ಹೋಗ್ತಾ ಇದೆ, ಆ ಸ್ತ್ರೀ ಶುಭಾ ಅಂತವ್ರು. ಆಮೇಲೆ ಏನಾಗಿದ್ದು, ಒಂದು 10 ವರ್ಷ ಆದ್ಮೇಲೆ, ಸೊ ಈ ಹರ್ಷವರ್ಧನ್ ಅಂತ ಇವ್ರ ಹತ್ರ ಭೇಟಿಯಾಗಿ ಯಾವುದೋ ಒಂದು ವರ್ಕ್ಶಾಪ್ ಹೋಗಿ ಇಬ್ರು ಭೇಟಿಯಾಗಿದ್ರು. ಇದೇ ಸಾತ್ವಿಕ್ ಲೈಫ್ ಸ್ಟೈಲ್ ವರ್ಕ್ಶಾಪ್, ಆ ವರ್ಕ್ಶಾಪ್ಗೆ. ಅವಾಗ ಇಬ್ರು ಭೇಟಿಯಾಗುವಾಗ ಇಬ್ರು ಮ್ಯಾರೇಜ್ ಮಾಡ್ಕೋತಾರೆ. ತದನಂತರ ಏನಾಗುತ್ತೆ, ಇವ್ರ ಜೀವನ ಶೈಲಿ ಪೂರ್ತಿ ಬದಲಾವಣೆ ಆಗ್ತದೆ. ಸೊ ಅಲ್ಲಿ ಏನಾಗಿದೆ ಅಂದ್ರೆ, ಇವರು ಮ್ಯಾರೇಜ್ ಆದ್ಮೇಲೆ ಒಂದು ವ್ಯಕ್ತಿ ಬರ್ತಾರೆ ಮನೆಗೆ, 70 ವರ್ಷ ಇರುವಂತ ವ್ಯಕ್ತಿ. ಅವ್ರೇನಂದ್ರೆ, ಅವರು ನಿಜವಾಗಿ ಹೇಳ್ಬೇಕಂದ್ರೆ ಒಂದು ವರ್ಲ್ಡ್ ವೈಡ್ ರಿನೌಂಡ್, ಅಂದ್ರೆ ವರ್ಲ್ಡ್ ವೈಡ್ ಅಂದ್ರೆ ಪ್ರಪಂಚಾದ್ಯಂತ ಒಂದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಹೇಳ್ಬೇಕಂದ್ರೆ. ಅವರು ಏನ್ ಮಾಡ್ತಾರಂದ್ರೆ, ಪ್ರತ್ಯೇಕವಾಗಿ ಇವ್ರಿಬ್ರಿಗೆ ಏನ್ ಮಾಡ್ತಾರೆ, ಇಬ್ರ ಜೊತೆಗೆ ಮಾತಾಡ್ತಾ ಹೋಗ್ತಾರೆ. ಮಾತಾಡುವಾಗ ಅವರು ಒಂದು 8 ಅಭ್ಯಾಸಗಳು ಹೇಳ್ತಾರೆ ಇವರಿಗೆ. 8 ಅದ್ಭುತವಾದ ಅಭ್ಯಾಸಗಳು ತಿಳಿಸ್ಕೊಡ್ತಾರೆ. ನೋಡಿ, ಈ ತರ 8 ಅಭ್ಯಾಸಗಳಿದೆ. ಇದು ನೀವು ಪಾಲನೆ ಮಾಡಿದ್ರೆ ಖಂಡಿತ ನಿಮ್ಗೆ ಆರೋಗ್ಯ ಸುಧಾರಿಸ್ತದೆ, ಮತ್ತೆ ಅದ್ಭುತವಾದ ಆರೋಗ್ಯ ಪ್ರತಿಯೊಬ್ಬರಿಗೂ ಸಿಗತ್ತೆ ಅಂತ ಹೇಳ್ಬಿಟ್ಟು ಅವರು ಒಂಥರ ನಮ್ಮ ನಾಟಿ ವೈದ್ಯರು, ಪೂರ್ವ ವೈದ್ಯರು ಅಂತ ಕರಿತಾ ಇರ್ತೀವಿ ನೋಡಿ, ಆ ರೀತಿಯಲ್ಲಿ ಅಂತ ಅದ್ಭುತ ವ್ಯಕ್ತಿ. ಈ 8 ಅವ್ರಿಗೆ ಹೇಳಿರ್ತಾರೆ. ಇವೆಲ್ಲಾನು ಅವಾಗ ಅಂದ್ರೆ ಈ 8 ಅಭ್ಯಾಸಗಳು ಹೇಗಿರ್ತದೆ ಅಂದ್ರೆ, ಇವಾಗ ಒಂದೇ ಅಲ್ಲ ಸ್ನೇಹಿತರೆ, ಇನ್ನು 200 ವರ್ಷ ಆದ್ಮೇಲೆನೂ ಆ 8 ಅಭ್ಯಾಸಗಳು ಬೇಕೇ ಬೇಕು, ಪ್ರತಿ ವ್ಯಕ್ತಿಗೆ ಬೇಕಾಗತ್ತೆ. ಅವು ಯಾವ ಅಂತ ನೀವು ತಿಳ್ಕೊಂತೀರಿ ಖಂಡಿತವಾಗಿ. ಸೊ ಆ ಎಂಟು ಸ್ಟೆಪ್ಸು ಏನಿದೆಯೋ ಇವಾಗ ಸೇಮ್ ಆಗತ್ತೆ. ಇನ್ನು 200 ವರ್ಷ ಆದ್ಮೇಲೆನೂ ಅದೇ ರೀತಿಯಲ್ಲಿ ಅದು ಖಂಡಿತವಾಗಿ ಉಪಯೋಗ ಆಗತ್ತೆ ಮತ್ತೆ ಅನ್ವಯಿಸ್ತದೆ. ಯಾವ ರೀತಿಯಲ್ಲಿ ಅಂದ್ರೆ, ಇವ್ರು ಹೇಳಿದ್ರು, ಆ ಹರ್ಷವರ್ಧನ್ಗೆ ಇವರಿಬ್ಬರು ದಂಪತಿಗಳಿಗೆ ಏನ್ ಹೇಳಿದ್ರು ಅಂದ್ರೆ, ಅವರು ನೋಡಿ, ಒಂದು ವ್ಯಕ್ತಿ ಆರೋಗ್ಯವಂತವಾಗಿದ್ದೀನಾ ಇಲ್ಲ ಅಂತಂದ್ರೆ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಈ 8 ಗುರುತುಗಳು 8 ಗುರುತುಗಳಿದೆ. 8 ಗುರುತುಗಳು ಪ್ರತಿಯೊಬ್ಬರ ಹತ್ರ ನೀವು ಗಮನಿಸಿ, ಅವಾಗ ಅವರು ಆರೋಗ್ಯವಂತವಾಗಿದ್ದೀರಾ ಇಲ್ಲ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾರೆ.
ಆಯ್ತು ಅಂತ ಹೇಳ್ಬಿಟ್ಟು ಅವೆಲ್ಲ ಇವ್ರು ಅರ್ಥ ಮಾಡ್ಕೊತಾರೆ. ಅರ್ಥ ಮಾಡ್ಕೊಂಡಿದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಇನ್ನೂ ಸ್ವಲ್ಪ ಅದಕ್ಕೊಂದು 4 ಸ್ಟೆಪ್ಸ್ಗಳು ಜಾಯಿನ್ ಮಾಡಿಸ್ತಾರೆ. ಇವರು ಸ್ವಂತವಾಗಿ ಇನ್ನೊಂದು 4 ಜಾಯಿನ್ ಮಾಡಿಸ್ತಾರೆ. ಮಾಡಿಸಿ ಒಂದು 12 ಸ್ಟೆಪ್ಸ್ ರೆಡಿ ಮಾಡ್ತಾರೆ. 12 ಗುರುತುಗಳು ಸ್ನೇಹಿತರೆ, 12 ಗುರುತುಗಳು ಪ್ರತಿಯೊಂದು ವ್ಯಕ್ತಿಯಲ್ಲಿ ನೋಡಿದ್ರೆ ಅವಾಗ ಗೊತ್ತಾಗತ್ತೆ ಅವರು ಆರೋಗ್ಯವಂತವಾಗಿದ್ದೀರಾ ಇಲ್ಲ ಅನಾರೋಗ್ಯವಂತವಾಗಿದ್ದೀರಾ ಅಂತ ಗೊತ್ತಾಗತ್ತೆ. ಆ ರೀತಿಯಲ್ಲಿ ಆಗ್ತಾ ಇತ್ತು. ಅಲ್ಲಿ ಒಂದು ಹೇಳ್ಬೇಕಂದ್ರೆ ಒಂದು ಕವನ ಹೇಳ್ತಾರೆ. ಆ ಕವನ ಅಂದ್ರೆ ಸಾಂಸ್ಕ್ರಿಟ್ ಕವನ ಅದು. ಅದರಲ್ಲಿ ಇರುವಂತ ಅಂಶವನ್ನು ಆ ವೈದ್ಯರು ಇವ್ರಿಗೆ ಇಬ್ರಿಗೂ ತಿಳಿಸ್ಕೊಡ್ತಾರೆ. ಏನಿರ್ತದೆ ಅದ್ರಲ್ಲಿ ಅಂದ್ರೆ ನೋಡಿ, ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಅದರ ಅರ್ಥ ಏನಾಗ್ತದೆ ಅಂದ್ರೆ, ನಮ್ಮ ದೇಹದಲ್ಲಿ, ಇಡೀ ದೇಹದಲ್ಲಿ ಉಷ್ಣತ ಹೇಗೆ ವ್ಯಾಪ್ತಿಸಿದೆ ಅಂದ್ರೆ, ಉಷ್ಣತ ಸಮಾನವಾಗಿದೆಯಾ, ಹೆಚ್ಚಾಗಿ ಕಡಿಮೆ ಆಗಿಲ್ಲ, ಸಮಾನವಾಗಿದೆಯಾ, ಮೊದಲನೇದು. ಎರಡನೇದು, ಸೊ ನಮ್ಮ ಒಳಗಡೆ ಸೊ ನಾವು ಸೌಕರ್ಯವಂತವಾಗಿ ಲೈಟ್ ಆಗಿ ಕಂಫರ್ಟ್ ಆಗಿದೆಯಾ ನಮ್ಮ ಒಳಗಡೆ, ಅದು ನೋಡ್ತಾರೆ. ಮೂರನೇದು ಅಂದ್ರೆ ನಮಗೆ ಹಸು ಯಾವ್ದು ರೀತಿಯಲ್ಲಿ ಆಗ್ತಾ ಇದೆ, ಹಸು ಚೆನ್ನಾಗಿ ಆಗ್ತಾ ಇದೆಯಾ, ಅದು ನೋಡ್ತಾರೆ. ಆಮೇಲೆ ಇನ್ನೊಂದು ಏನ್ ನೋಡ್ತಾರೆ ಅಂದ್ರೆ, ನಮಗೆ ಸರಿಯಾದ ರೀತಿಯಲ್ಲಿ ನಿದ್ದೆ ಬರ್ತಾ ಇದೆಯಾ, ಅದು ನೋಡ್ತಾರೆ. ಆಮೇಲೆ ನಮ್ಮ ಮೈಂಡ್ ಒಳಗಡೆ ಶಾಂತಿ ಇದೆಯಾ, ಪೀಸ್ ಆಫ್ ಮೈಂಡ್ ಇದೆಯಾ, ಅದು ನೋಡ್ತಾರೆ. ಆಮೇಲೆ ಯಾವುದೇ ಒಂದು ಕೆಲಸ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲ ಕಷ್ಟಪಡ್ತಾ ಇದೀವಿ, ಅದು ನೋಡ್ತಾರೆ. ಆಮೇಲೆ ಯಾವುದೇ ನಮ್ಮ ಒಳಗಡೆ ಈ ಮಂದತನ, ಲೇಜಿನೆಸ್ ಇದೆಯಾ ಇಲ್ಲ, ಅದು ನೋಡಬೇಕು. ಆಮೇಲೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ವಿಸರ್ಜನೆ ಮಾಡ್ತಾ ಇದೀವಾ, ಮೂತ್ರ, ಮಲ ಮತ್ತೆ ಬೆವರು ಇದೆಲ್ಲ ಆಚೆ ಕಡೆ ಹೋಗ್ತಾ ಇದೆಯಾ, ಈ ರೀತಿಯಲ್ಲಿ ನೋಡ್ತಾರೆ. ಇವೆಲ್ಲಾನು ಒಂದು ಒಳ್ಳೆ ಆರೋಗ್ಯಕ್ಕೆ ಗುರುತುಗಳು ಅಂತ ಈ 8 ಗುರುತುಗಳು ಆ ವ್ಯಕ್ತಿ, ಆ ಡಾಕ್ಟರ್, ಆ ಫೇಮಸ್ ಡಾಕ್ಟರ್ ಅವರು ಈ ಇಬ್ರು ದಂಪತಿಗಳು ತಿಳಿಸ್ಕೊಡ್ತಾರೆ. ಈ ರೀತಿಯಲ್ಲಿ ಅವರು ಅಂದ್ರೆ ಇವೆಲ್ಲ ನೋಡಿ, ಇಂಥ ಟೆಸ್ಟ್ಗಳು ಇದೆಲ್ಲ ಗುರುತುಗಳು ಸ್ನೇಹಿತರೆ, ಯಾವುದೇ ನೀವು ಟೆಸ್ಟ್ಗೆ ಹೋಗಬೇಕಾಗಿಲ್ಲ. ಹೌದಾ? ಈಗ ನೀವು ಡಾಕ್ಟರ್ ಹತ್ರ ಹೋಗಿ ಕೂತ್ಕೋಬೇಕಾ, ಡಾಕ್ಟರ್ ಹತ್ರ ಹೋಗಿ ಯಾವುದು ಇಂಜೆಕ್ಷನ್ ಚುಚ್ಚೋದು, ಬ್ಲಡ್ ತೆಗಿಯೋದು, ಯೂರಿನ್ ತೆಗಿಯೋದು ಇದೆಲ್ಲ ಬೇಕಾಗಿದೆ. ಇವೆಲ್ಲ ತಿಳ್ಕೊಬೇಕಂದ್ರೆ ಇವೆಲ್ಲ ನಾವು ಈಗ ತಿಳ್ಕೊತಾ ಇರೋಂಥ ಈ ಗುರುತುಗಳು ಒಂದು ವ್ಯಕ್ತಿನ ಕೇಳಿದ್ರೆ, ಒಂದು ವ್ಯಕ್ತಿನ ನಾವು ಪರಿಶೀಲನೆ ಮಾಡಿದ್ರೆ, ಅವ್ರ ಹತ್ರ ಚರ್ಚೆ ಮಾಡಿದ್ರೆ ಇವೆಲ್ಲ ಆಚೆ ಕಡೆ ಬಂದೇ ಬರ್ತದೆ ಅಲ್ವಾ? ಆ ರೀತಿಯಲ್ಲಿ ಆರೋಗ್ಯವನ್ನು ಡಿಸೈಡ್ ಮಾಡೋದು ಅಷ್ಟು ಸುಲಭ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಮೆಡಿಕಲ್ ಟೆಸ್ಟು ಅದು ಇದು ಯಾವುದು ಬೇಕಾಗಿಲ್ಲ ಅನ್ನೋ ಅರ್ಥ ಮಾಡ್ಕೊಳ್ಳಿ ನೀವು. ಆ ರೀತಿಯಲ್ಲಿ ಒಂದು ವ್ಯಕ್ತಿಯ ಆರೋಗ್ಯವನ್ನು ಎವ್ಯಾಲ್ಯೂಯೇಟ್ ಮಾಡೋದು ತುಂಬಾ ಸುಲಭವಾಗುತ್ತೆ ಈ ರೀತಿಯಲ್ಲಿ ನೋಡ್ತಾ ಇದ್ರೆ. ಆದ್ರೆ ಇನ್ನೊಂದೇನಂದ್ರೆ, ಈ 12 ಸ್ಟೆಪ್ಸು ನೋಡಿದರೆ, ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ, ಒಂದು ವ್ಯಕ್ತಿಯ ಒಳಗಡೆ ಇರುವಂತ ಈ 12 ಹಂತಗಳನ್ನ ನಾವು ಟೆಸ್ಟ್ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಗೆ ಗಮನ ಬರುತ್ತೆ. ನೀವು ಆರೋಗ್ಯ ಯಾವ ರೀತಿಯಲ್ಲಿದೆ, ಅದ್ಭುತವಾದ ಆರೋಗ್ಯ ಇದೆಯಾ, ಮಧ್ಯರಕವಾಗಿದೆಯಾ, ತುಂಬಾ ಅನಾರೋಗ್ಯ ಅಂತ ನಿಮ್ಮ ಹತ್ರ ಇದೆಯಾ, ಯಾವುದೇ ಅನಾರೋಗ್ಯದಿಂದ ನೀವು ಸಫರ್ ಆಗ್ತಾ ಇದೆ ಗೊತ್ತಾಗತ್ತೆ. ಅದು ಪ್ರಕಾರ ಈ 12 ಗುರುತುಗಳು ನಾವು ನೋಡಿ ಅನಾರೋಗ್ಯ ಇದೆಯಾ, ಮಧ್ಯರಕವಾಗಿದೆಯಾ, ಇಲ್ಲಾಂದ್ರೆ ಅದ್ಭುತ ಆರೋಗ್ಯ ಇದೆಯಾ ಗೊತ್ತಾಗ್ತಲ್ಲ. ಆ ರೀತಿಯಲ್ಲಿ ಇರುವಾಗ ಮತ್ತೆ 7 ಆರೋಗ್ಯ ಅಭ್ಯಾಸಗಳಿದೆ, ಅದು ಮುಂದಿನ ದಿವಸದಲ್ಲಿ ತಿಳ್ಕೊಂತೀವಿ. ಆ 7 ಆರೋಗ್ಯ ಅಭ್ಯಾಸಗಳು ನೀವು ಪಾಲನೆ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಇದ್ರು, ಈ 12 ಸ್ಟೆಪ್ಗಳಲ್ಲಿ ನಾವು ನೋಡ್ತೀವಲ್ಲ, ಅದರಲ್ಲಿ ನಿಮ್ಗೆ ಲೋ ಸ್ಕೋರ್ ಬಂದಂತ ಇಟ್ಕೊಳ್ಳಿ, ಹೈಯರ್ ಸ್ಕೋರು, ಮಧ್ಯದಕ ಸ್ಕೋರ್ ಅಂದ್ರೆ ಏನು? ಈಗ ನಾವು ಒಂದು ಎಕ್ಸಾಮ್ ಬರೆದ್ರೆ ಏನ್ ಬರುತ್ತೆ, ಮಾರ್ಕ್ಸ್ ಬರುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ನಾವು ಒಂದು ಫಿಲ್ಮ್ ನೋಡಿದ್ವಿ ಅಂತ ಇಟ್ಕೊಳ್ಳಿ, ಒಂದು ಮೂವಿ. ಆ ಮೂವಿಯಲ್ಲಿ ಏನ್ ಮಾಡ್ತೀವಿ ನಾವು, ಸ್ಕೋರ್ ಕೊಡ್ತೀವಾ ಇಲ್ಲ? ಅಂದ್ರೆ ಸಪೋಸ್ ಈಗ 1 10 ಅಂತ ಕೊಡ್ತಾರ ಅವರು. ನೀವು ಯಾವುದೇ ಒಂದು, ಇಲ್ಲಾಂದ್ರೆ ಒಂದು ಸೂಪರ್ ಮಾರ್ಕೆಟ್ ಹೋದ್ರು, ಇಲ್ಲಾಂದ್ರೆ ಒಂದು ಪಿಜ್ಜಾ, ಬರ್ಗರ್ ಇಂತ ಒಂದು ಶಾಪ್ ಹೋದ್ರೂ ಅವ್ರು ಏನ್ ಮಾಡ್ತಾರೆ, ನಮ್ದು ಸರ್ವಿಸ್ ಹೇಗಿದೆ, ಒಂದು ರೇಟಿಂಗ್ ಕೊಡಿ ಅಂತ ಕೇಳ್ತಾರೆ. ಆ ರೇಟಿಂಗ್ ಏನ್ ಕೊಡ್ತೀರಿ ನೀವು? 1 ಅಂದ್ರೆ ಲೋಯೆಸ್ಟ್, 5 ಅಂದ್ರೆ ಹೈಯೆಸ್ಟ್, 2 ಅಂದ್ರೆ ಮಧ್ಯರಕ ಅಂತ ಕೊಡ್ತೀರಿ. ಆ ರೀತಿಯಲ್ಲಿ ನಮ್ಮ ಇಡೀ 12 ಸ್ಟೆಪ್ಸ್ ಅಲ್ಲಿನೂ ನಾವು ಅದೇ ರೀತಿಯಲ್ಲಿ ಕೆಲಸ ಮಾಡ್ಕೊಂತ ಹೋಗೋಣ. ನೀವು ಪ್ರತಿಯೊಬ್ಬರು ಪೆನ್ನು ಪೇಪರ್ ಇಟ್ಕೊಂಡು ನೋಡ್ತಾ ಹೋಗಿ. ಓಕೆ, ಪೆನ್ನು ಪೇಪರ್ ಇಟ್ಕೊಂಡು ಏನ್ ಮಾಡ್ತೀರಿ ಅಂದ್ರೆ, ನಾವು ಹೇಳ್ತಾ ಹೋಗ್ತೀವಿ. ಒಂದು ಹಂತಕ್ಕೆ ನೀವು ಯಾವ ಸ್ಕೋರ್ ಕೊಡೋಕ್ಕಾಗತ್ತೆ, ನೀವು ಕೊಡ್ಬೇಕಾಗತ್ತೆ, ಆನೆಸ್ಟ್ ಆಗಿ ಕೊಡ್ಕೋಬೇಕು. ಮುಂದೆ ಹೇಳ್ತಾ ಇದ್ವಿ, ಆನೆಸ್ಟ್ ಆಗಿ ಕೊಟ್ಕೋಬೇಕಾಗತ್ತೆ. ಇದರಲ್ಲಿ ಯಾವುದು ಫೋರ್ಸ್ ಇಲ್ಲ. ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಕೊನೆಯದಾಗಿ ನಿಮ್ಮ ಸ್ಕೋರ್ ಹೇಳಿದ್ರೆ ನಾನು ಹೇಳ್ತೀನಿ, ಅದು ನಿಮ್ಮ ಆರೋಗ್ಯ ಯಾವ ಸ್ಥಾಯಿಯಲ್ಲಿದೆ ಅಂತ ಹೇಳಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಅಂದ್ರೆ ಅಧಮ ಸ್ಥಾಯಿ ಇದೆಯಾ, ಮಧ್ಯ ಸ್ಥಾಯಿಯಲ್ಲಿದೆಯಾ, ಇಲ್ಲ ಉನ್ನತ ಸ್ಥಾಯಿಯಲ್ಲಿ ಇದೆಯಾ ನಿಮ್ಮ ಆರೋಗ್ಯ ಅನ್ನೋದು ನಾವು ಈ 12 ಹಂತಗಳು ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಅದು ಅರ್ಥ ಆಗತ್ತೆ. ಒಂದೊಂದು ಹೇಳ್ತಾ ಹೋಗ್ತೇನೆ, ನೀವು ಇದು ಹೇಳುವಾಗ ಇದೆಲ್ಲ ಕೇಳಿಸ್ಕೊಂಡು ನಿಮ್ಮ ನಂಬರ್ ನೀವು ಹಾಕೊಳ್ಳಿ.
ಮೊದಲನೇ ಪಾಯಿಂಟ್ಗೆ ಇಷ್ಟು ಅಂತ ಹಾಕ್ಕೊಳ್ಳಿ. ಆಯ್ತಾ? ಈಗ ಆಯ್ತು. ನೋಡಿ, ಇನ್ನೊಂದು ಈ 12 ಸ್ಟೆಪ್ಸ್ ನಾವು ಏನ್ ಹೇಳ್ತಾ ಇದೀವೋ ಇದೆಲ್ಲ ಮಾಡ್ಕೊಂಡಿದ್ರೆ ಬ್ಲಡ್ ಟೆಸ್ಟ್ ಮಾಡಬಾರ್ದು, ಯೂರಿನ್ ಟೆಸ್ಟ್ ಮಾಡಬಾರ್ದು ಅಂತ ಅದನ್ನ ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅದನ್ನು ಮೆಡಿಕಲ್ ಟೆಸ್ಟ್ ಮಾಡ್ತಾ ಇದೀವಿ, ಅದೆಲ್ಲ ನಿಲ್ಲಿಸ್ಬೇಕಾ, ಇದು ಮಾತ್ರ ಮಾಡಿದ್ರೆ ಅಂದ್ರೆ ಆ ಥರ ಏನಿಲ್ಲ. ಅದನ್ನೇ ಮಾಡ್ಕೋಬಹುದು, ಇದನ್ನೇ ಮಾಡ್ಕೋಬಹುದು. ಇದು ಆದಷ್ಟು ಸಾತ್ವಿಕ್ ಲೈಫ್ ಸ್ಟೈಲ್ ನಾವು ಇದೆಲ್ಲ ಹೇಳ್ಕೊಡ್ತೀವಿ. ನಿಮ್ಗೆ ಇದರಿಂದ ಫಲಿತಗಳು ಬರ್ತಾ ಇದ್ರೆ ಅದನ್ನ ಬಿಡ್ಬೋದು. ಆದ್ರೆ ಅದು ಬಿಟ್ಬಿಟ್ಟು ಇದೇ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ದಯವಿಟ್ಟು ಅದು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ರೈಟ್. ಸ್ನೇಹಿತರೆ, ಈ 12 ಸ್ಟೆಪ್ಸ್ ನೋಡ್ಕೊಳ್ಳಿ. ಇದರಲ್ಲಿ ಏನಾಗುತ್ತಂದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸೊ ನಮ್ಗೆ ಇಲ್ಲ ಅಂತಂದ್ರೆ ಅಂದ್ರೆ ಯಾವುದೇ ಒಂದು ಹಂತ ಪೂರ್ತಿ ಅದರಲ್ಲಿ ಅಧಮ ಸ್ಥಾಯಿಯಲ್ಲಿದ್ರೆ ನೀವು 0 ಹಾಕೊಳ್ಳಿ. ಆಮೇಲೆ ಮಧ್ಯ ಸ್ಥಾಯಿಯಲ್ಲಿದ್ರೆ 2 ಹಾಕೊಳ್ಳಿ. ಆಮೇಲೆ ತುಂಬಾ ಅದ್ಭುತವಾಗಿದೆ, ಅತ್ಯಂತ ಉನ್ನತವಾಗಿದೆ ಅಂದ್ರೆ 4 ಹಾಕೊಳ್ಳಿ. ಅರ್ಥ ಆಯ್ತಲ್ಲ? ಈ 3 ನಂಬರ್ಸ್ ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಓಕೆ, ರೈಟ್. ಸೊ ಈಗ ಈ ರೆಸ್ಪಾನ್ಸಸ್ ಒಂದೊಂದು ನೋಡ್ತಾ ಹೋಗೋಣ. ಮೊದಲನೇದು ನೋಡ್ಕೊಳ್ಳಿ, ಮೊದಲನೇ ಸ್ಟೆಪ್. ಈಗ ಪ್ರತಿ ದಿವಸ ನಮ್ಮಿಂದ ವಿಸರ್ಜನ ಈಸಿಯಾಗಿ ಆಗ್ತಾ ಇದೆ. ಯಾವುದೇ ಹೆಚ್ಚು ನೀರು ಕುಡಿಯೋದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಹೆಚ್ಚು ಅಂದ್ರೆ ಪ್ರತಿ ದಿವಸಕ್ಕೆ ಒಂದು ಬಾರಿ ಅಟ್ಲೀಸ್ಟು ಒಂದು ಬಾರಿ ಈ ಬಾತ್ರೂಮ್ ಒಳಗಡೆ ಹೋಗುವಾಗ ಯಾವುದೇ ಹೆಚ್ಚು ನೀರು ಕುಡಿದಿಲ್ಲ ಅಂದ್ರೂ, ಮತ್ತೆ ಯಾವುದೇ ಈ ಲ್ಯಾಕ್ಸೇಟಿವ್ಸ್ ಅಂದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ, ಟ್ಯಾಬ್ಲೆಟ್ಸ್ ತಗೊಂಡು ಬೇದಿ ಆಗ್ತಾ ಇರ್ತದೆ. ಆ ರೀತಿಯಲ್ಲಿ ಏನು ಬೇಕಾಗಿಲ್ಲ. ನಮ್ಗೆ ಪರ್ಫೆಕ್ಟ್ ಆಗಿದೆ ಅಂದ್ರೆ 4 ಹಾಕಿ. ಇಲ್ಲ ಆಗ್ತಾನೆ ಇಲ್ಲ ಅಂದ್ರೆ 0 ಹಾಕಿ. ಒಂದೊಂದ್ಸರಿ ಆಗತ್ತೆ, ಒಂದ್ಸರಿ ಸರಿಯಾಗಿ ಆಗಲ್ಲ ಅಂದ್ರೆ 2 ಹಾಕಿ. ಇದು ಮೊದಲನೇದು. ಅಂದ್ರೆ ಬೇದಿ ಅನ್ನೋದು ನಮ್ಮ ಬೌಲ್ಸ್ ಕ್ಲೀನಿಂಗ್ ಇದೆಯಲ್ಲ, ಬೌಲ್ಸ್ ಕ್ಲೀನಿಂಗ್ ಪ್ರತಿ ದಿವಸ ಬೆಳಗ್ಗೆ ಎದ್ದಿದ ಮೇಲೆ ದಿವಸಕ್ಕೆ ಒಂದು ಸರಿ ನೀಟಾಗಿ ಆಚೆ ಕಡೆ ಹೋಗ್ಬೇಕು. ಪೂರ್ತಿ ವಿಸರ್ಜನೆ ಆಗ್ಬೇಕು. ಪೂರ್ತಿ ವಿಸರ್ಜನೆ, ಯಾವುದೇ ಔಟ್ಸೈಡ್ ಇಂದ ಸಹಾಯ ಬೇಕಾಗಿಲ್ಲ. ಹೋಗಿ ಬಾತ್ರೂಮ್ ಒಳಗಡೆ, ಟಾಯ್ಲೆಟ್ ಒಳಗಡೆ ಕೂತ್ಕೊಂಡ ತಕ್ಷಣವೇ ಪೂರ್ತಿ ಬೌಲ್ಸ್ ಎಲ್ಲ ಖಾಲಿ ಆಗ್ತಾ ಇದೆ, ಕ್ಲೀನ್ಸ್ ಆಗ್ತಾ ಇದೆ ಅಂದ್ರೆ 4 ಹಾಕ್ಬೇಕಾಗತ್ತೆ. ಒಂದ್ಸರಿ ಆಗತ್ತೆ, ಒಂದ್ಸರಿ ಆಗಲ್ಲ ಅಂದ್ರೆ 2 ಹಾಕ್ಬೇಕಾಗತ್ತೆ. ಇದು ಕಷ್ಟ ಇದೆ, ಆಗ್ತಾನೆ ಇಲ್ಲ ಸರಿಯಾಗಿ ರೀತಿಯಲ್ಲಿ, ಯಾವುದೋ ಒಂದು ಹೆಚ್ಚು ನೀರು ಕುಡಿಬೇಕು, ಇಲ್ಲಾಂದ್ರೆ ಟ್ಯಾಬ್ಲೆಟ್ ತಗೋಬೇಕಂತಂದ್ರೆ 0 ಹಾಕಿ. ಇದು ಓದನೆ ಸ್ನೇಹಿತರೆ. ಇಲ್ಲಿ ಇದಕ್ಕೆ ಯಾಕೆ ಇದು ಇಷ್ಟು ಪ್ರಾಧಾನ್ಯತೆ ಇರೋದಂದ್ರೆ ಅರ್ಥ ಮಾಡ್ಕೊಳ್ಳಿ. ಯಾವುದೇ ನಮ್ಮ ದೇಹದಲ್ಲಿ ಕಲೆಕ್ಟ್ ಆಗಿರುವಂತ ಈ ವ್ಯರ್ಥ ಪದಾರ್ಥ ಆಚೆ ಕಡೆ ಹೋಗಿಲ್ಲ ಅಂದ್ರೆ ಅದೇ ನಮ್ಮ ಎಲ್ಲ ರೋಗಗಳ ಕಾರಣ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ವಿಧ ರೋಗಗಳ ಕಾರಣ. ನಮ್ಮ ಕರ್ಲು ಹೊರಗಡೆ, ದೊಡ್ಡ ಕರ್ಲು ಹೊರಗಡೆ ಇರುವಂತ ಈ ವ್ಯರ್ಥ ಪದಾರ್ಥ ಎಲ್ಲಾ ರೋಗಗಳಿಗೂ, ನೋಡಿ, ಈಗ ದೀರ್ಘಕಾಲಿಕ ವ್ಯಾಧಿಗಳು ಏನಿದೆಯೋ ಎಲ್ಲದಕ್ಕೂ ಇದೇ ಕಾರಣ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು 2000 ವರ್ಷ ಹಿಂದ್ಗಡೆನು ಈ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಅಂದ್ರೆ ಈ ನವೀನ ವೈದ್ಯ ವಿಧಾನ ಇದೆಯೋ ಅದಕ್ಕೂ ಪಿತಾಮಹ ಇವರು ಯಾರಂದ್ರೆ ಹಿಪೋಕ್ರಟಿಸ್. ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಇವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಎಲ್ಲಾ ರೋಗಗಳು ನಮ್ಮ ಹೊಟ್ಟೆಯಿಂದ ಸ್ಟಾರ್ಟ್ ಆಗತ್ತೆ. ಆಲ್ ದ ಡಿಸೀಸ್ ಸ್ಟಾರ್ಟ್ಸ್ ಫ್ರಮ್ ದ ಗಟ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೋದು, ಇದನ್ನು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಇದ್ರೆ, ವ್ಯರ್ಥ ಅನ್ನೋದು ಪ್ರತಿ ದಿವಸ ತೊಲಗಿಸ್ಬೇಕು. ನಾವು ಜೀರ್ಣ ಮಾಡ್ಕೊಂಡಿದ ಮೇಲೆ ಅಲ್ಲಿ ವ್ಯರ್ಥಗಳು ಉತ್ಪನ್ನ ಆಗತ್ತೆ. ಆ ವ್ಯರ್ಥಗಳು ನಾವು ಎಲ್ಲಿಂದ ಆಚೆ ಕಡೆ ಕಲಿಸ್ತೀವಿ, ಆದಷ್ಟು ಆಚೆ ಕಡೆ ಹೋಗುವಂಥದ್ದು 90% ನಮ್ಮ ಮಲದಿಂದನೇ. ಅರ್ಥ ಮಾಡ್ಕೊಳ್ಳಿ. ಮಿಕ್ಕಿದು ಬೆವರಿಂದ, ಮಿಕ್ಕಿದು ನಿಶ್ವಾಸದಿಂದ. ಅದೇ ಮೂತ್ರದಿಂದ ಹೋಗುತ್ತೆ ಅನ್ನೋದು ಮೂತ್ರದಿಂದ ಸ್ವಲ್ಪ ಹೋಗೋದು, ಸ್ವಲ್ಪ ಅಷ್ಟೇ. ಅಂದ್ರೆ ಅತಿ ಕಡಿಮೆ ಪರಿಣಾಮ ಅಂತ ಹೇಳ್ಬೋದು. ಅತಿ ಕಡಿಮೆ ಪ್ರಮಾಣದಲ್ಲಿ ಹೋಗ್ತದೆ ಅಷ್ಟೇ. ಮೂತ್ರ ಅನ್ನೋದು ಅದು ಉಪಯೋಗ ಜಲ, ಆಚೆ ಕಡೆ ಬರುತ್ತೆ, ಅದು ಮತ್ತೆ ತಿರ್ಗಾ ಉಪಯೋಗಿಸ್ಕೋಬಹುದು. ಅದು ಸಮೂತ್ರ ಚಿಕಿತ್ಸೆಯಲ್ಲಿ ನಾವು ಮಾಡ್ತಾ ಇರ್ತೀವಿ. ಆಯ್ತು, 2ನೇ ಹಂತಕ್ಕೆ ಹೋಗಿ ದಯವಿಟ್ಟು ಎಲ್ಲರನ್ನು ಗಮನಿಸಿಕೊಂಡು ನಿಮ್ಮ ಸ್ಕೋರ್ ಹಾಕೊಳ್ಳಿ. ನೋಡಿ, ಇಲ್ಲಿ ನಾನು ನಮ್ಮ ದೇಹದಲ್ಲಿ ವೆಯ್ಟು ನಮ್ಮ ಹೈಟ್ ತಕ್ಕ ವೆಯ್ಟ್ ಇದೆ. ಓವರ್ ವೆಯ್ಟ್ ಇಲ್ಲ, ಅಂಡರ್ ವೆಯ್ಟ್ ಇಲ್ಲ ಅಂತ ನಿಮ್ಗೆ ಅರ್ಥ ಇದೆ ಅಂದ್ರೆ, ನಿಮ್ಮಲ್ಲಿ ನೀವು ಒಂದ್ಸರಿ ಗಮನಿಸ್ಕೊಳ್ಳಿ. ನಮ್ಮ ವೆಯ್ಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಹೆಚ್ಚು ವೆಯ್ಟ್ ಇಲ್ಲ ಅಂದ್ರೆ ನಮ್ಮ ವೆಯ್ಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ ನೀವು 4 ಹಾಕೊಳ್ಳಿ, ಆ ಥರ ಹಾಕೊಳ್ಳಿ. ಓಕೆ. ಸೊ ಸ್ವಲ್ಪ ವೆಯ್ಟು ಇಷ್ಟಿರಬಾರ್ದಾಯ್ತು, ಸ್ವಲ್ಪ ಮಧ್ಯರಕ ಇದೆ ಅಂದ್ರೆ 2 ಹಾಕೊಳ್ಳಿ. ಇಲ್ಲ, ಟೂ ಮಚ್ ವೆಯ್ಟ್ ಇದೆ, ಇದು ನಮಗೆ ಅನಿಯಂತ್ರವಾಗಿದೆ, ನಿಯಂತ್ರಣ ಮಾಡ್ಕೊಳಕ್ ಆಗ್ತಾ ಇಲ್ಲ, ಆ ಥರ ಇದ್ರೆ 0 ಹಾಕೊಳ್ಳಿ ಸ್ನೇಹಿತರೆ. ಇದನ್ನು ಬಹಳ ಇಂಪಾರ್ಟೆಂಟ್. ಓಕೆ. ಇನ್ನೂ ಇಲ್ಲ ಅಂದ್ರೆ ನಿಮಗೆ 0 2 4 ಅಲ್ಲಿ ಮಧ್ಯದಲ್ಲಿ 0 2 ಮಧ್ಯದಲ್ಲಿ 1 ಹಾಕಿದ್ರೆ ಓಕೆ, ಮತ್ತೆ 2 to 4 ಮಧ್ಯದಲ್ಲಿ 3 ಹಾಕಿದ್ರೆ ಓಕೆ. ಅದು ನಿಮ್ಮ ಇಷ್ಟ.
ನಿಮ್ಗೆ ಏನು ಅನಿಸ್ತಾ ಇದೋ ಅದು ಹಾಕ್ಕೊಳ್ಳಿ. ಯಾಕಂದ್ರೆ ತುಂಬಾ ಓವರ್ ವೇಟ್ ಇದ್ರೆ 4 ಹಾಕಿ, ಮಧ್ಯರಕ್ಕಿದ್ರೆ 2 ಹಾಕಿ, ಇಲ್ಲ ಅಂಡರ್ ವೆಯ್ಟ್ ಅಂದ್ರೆ ಇರಬೇಕಾಗಿರ್ತಕ್ಕಂಥ ಇರಬೇಕಾಗಿರ್ತಕ್ಕಂಥ ವೆಯ್ಟ್ ಇನ್ನೂ ಕಡಿಮೆ ಇದೆ, ಅಂಡರ್ ವೆಯ್ಟ್ ಇದೆ. ಈಗ ಒಂದು ಸಪೋಸ್ ಈಗ ಒಂದು ವೆಯ್ಟ್ ಒಂದು 5 ಫೀಟ್ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೊಂದು 45 50 ಇಲ್ಲ ನಿಮ್ಗೆ ಅನಿಸ್ತಾ ಇರ್ತದೆ ನಿಮ್ಮ ದೇಹ ಒಳಗಡೆ, ಇಲ್ಲ ನಾನು ಅಂಡರ್ ವೆಯ್ಟ್ ಇದ್ದೀನಿ, ತುಂಬಾ ನನಗೆ ಶಕ್ತಿ ಸಾಕಾಗ್ತಾ ಇಲ್ಲ ಅಂತ ಇದ್ರೆ ಅದು ಅಂಡರ್ ವೆಯ್ಟ್, ಅದು 0 ಹಾಕಿ. ಓಕೆ ಸ್ನೇಹಿತರೆ, ಇದು ನೋಡ್ಕೊಳ್ಳಿ. ಈ ವೆಯ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ದೇಹದಲ್ಲಿ ದೇಹ ಒಳಗಡೆ ಇರುವಂತ ಆರೋಗ್ಯವನ್ನು ಅದು ಎತ್ತಿ ತೋರಿಸ್ತಾ ಇರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರೇ ಒಂದು ವ್ಯಕ್ತಿ ಅಂಡರ್ ವೆಯ್ಟ್ ಇದಾರಂದ್ರೆ ಅರ್ಥ ಏನು ಗೊತ್ತಾ, ಅವ್ರ ಒಳಗಡೆ ಉತ್ಪನ್ನ ಆಗ್ತಾ ಇರೋಂಥ ಆ ಪೋಷಕಾಂಶಗಳನ್ನು ಆ ದೇಹ ಸ್ವೀಕಾರ ಮಾಡ್ತಾ ಇಲ್ಲ, ಅದನ್ನ ಅರ್ಥ. ಇಲ್ಲ ಯಾರೋ ಒಂದು ವ್ಯಕ್ತಿ ಅಂದ್ರೆ ಅವ್ರು ತಿಂತಾನೆ ಎಲ್ಲ ಆಹಾರ ತಿಂತಾನೆ, ಸೇವನೆ ಮಾಡ್ತಾನೆ, ಆದ್ರೆ ಅವ್ರ ಒಳಗಡೆ ಈ ಪೋಷಕಾಂಶಗಳ ಉತ್ಪನ್ನ ಆಗಿದ ಮೇಲೆ, ಜೀರ್ಣ ಆದ್ಮೇಲೆ ಬರುವಂತ ಗ್ಲೂಕೋಸ್ ಇವೆಲ್ಲ ಇದೆಲ್ಲ, ಆ ಮಿನರಲ್ಸ್ ಇವೆಲ್ಲ ಅವರು ಮತ್ತೆ ಸಣ್ಣ ಕರ್ಲು ಬಂದು ಅಲ್ಲಿಂದ ದೇಹದಲ್ಲಿ ರಕ್ತಕ್ಕೆ ಹೋಗ್ಬೇಕು. ಆ ರೀತಿಯಲ್ಲಿ ಸಂಗ್ರಹಣ ಆಗ್ತಾ ಇಲ್ಲ, ಎಲ್ಲ ವೇಸ್ಟ್ ಆಗಿ ಆಚೆ ಕಡೆ ಹೋಗ್ತಾ ಇದೆ. ಅವಾಗ ಅವನು ಅಂಡರ್ ವೇಟ್ ಆಗ್ತಾನೆ, ಅಂದ್ರೆ ತೂಕಕ್ಕಿಂತ ಕಡಿಮೆ ತೂಕ ಆಗ್ಬಿಡ್ತಾನೆ ಅಂತ ಅರ್ಥ. ಇಲ್ಲ ಒಂದು ವ್ಯಕ್ತಿ ಹೆಚ್ಚು ವೇಟ್ ಇದ್ದಾನೆ, ಒಬೆಸಿಟಿ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವಾಗ ಏನಾಗ್ತಾ ಇದೆ ಅಂದ್ರೆ ನಿಜವಾಗಿ ಅವರಲ್ಲಿ ಒಳಗಡೆ ಏನಂದ್ರೆ ಅವ್ರ ಒಳಗಡೆ ಆ ವ್ಯಕ್ತಿ ತೂಕ ಹೆಚ್ಚಾಗಿರುವಂತ ವ್ಯಕ್ತಿಯಲ್ಲಿ ಒಳಗಡೆ ಏನಾಗ್ತದೆ ಅಂದ್ರೆ ಖಂಡಿತವಾಗಿ ಅವರು ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ, ಜೀರ್ಣಕೋಶ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ವಿಸರ್ಜನ ಕ್ರಿಯೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಅದನ್ನು ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇದರಲ್ಲಿ ನಾವು ಯಾವ ಸ್ಥಾಯಿಲಿ ಇದೀವಿ ಅಂತ ಒಂದು ರ್ಯಾಂಕಿಂಗು ಇಲ್ಲ ಒಂದು ಸ್ಕೋರ್ ನೀವು ಹಾಕೊಳ್ಳಿ. ಅರ್ಥ ಆಯ್ತಾ? ಅದನ್ನು 2ನೇ ಹಂತ. 3ನೇ ಹಂತ ಏನಂದ್ರೆ ಸ್ನೇಹಿತರೆ, ಇನ್ನೊಂದು ನಮ್ಮ ಚರ್ಮದ ಮೇಲೆ 3ನೇ ಹಂತ ನೋಡ್ಕೊಳ್ಳಿ. 3ನೇ ಸ್ಟೆಪ್ ಇಲ್ಲಿ ನಮ್ಮ ಚರ್ಮದ ಮೇಲೆ ಯಾವುದೇ ಈ ಮೋಡಗಳು ಮತ್ತೆ ಯಾವುದೇ ಒಂಥರ ಚರ್ಮದ ವ್ಯಾಧಿಗಳು ಯಾವುದೂ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ 4 ಹಾಕೊಳ್ಳಿ. ಅರ್ಥ ಆಯ್ತಾ? ಸೊ ಇಲ್ಲ ಮಧ್ಯರಕದಲ್ಲಿ ಸ್ವಲ್ಪ ಇದೆ ಅಂತಂದ್ರೆ 2 ಹಾಕೊಳ್ಳಿ. ಏನು ಇಲ್ಲ, ಕ್ಲೀನ್ ಆಗಿದೆ ನಮ್ಮ ಸ್ಕಿನ್, ಯಾವುದೇ ನಮ್ಮ ಚರ್ಮದ ಮೇಲೆ ಯಾವುದೇ ವ್ಯಾಧಿಗಳಿಲ್ಲ, ಯಾವುದೇ ಇಲ್ಲ ಅಂತಂದ್ರೆ 0 ಹಾಕೊಳ್ಳಿ. ಓಕೆ, ಇದು ಯಾಕೆ ಇದು ಅಷ್ಟು ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಆರೋಗ್ಯ ಹೇಗಿರ್ತದೆ ನೋಡ್ಕೊಂಡು ನಿಮ್ಮ ಒಳಗಡೆ ಆರೋಗ್ಯ ಎಷ್ಟು ಸುಂದರವಾಗಿದೆ ಅಂತ ನಾವು ತಿಳ್ಕೊಬಹುದು. ಸ್ಕಿನ್ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಂತ ಆರೋಗ್ಯ ನಿಮ್ಮ ಸ್ಕಿನ್ ನೋಡಿದ್ರೆ, ಚರ್ಮ ನೋಡಿದ್ರೆ ಅದ್ರ ಮೇಲೆ ಮೊಡಗಳು ಮತ್ತೆ ಇಂಥ ಮಾರ್ಕ್ಗಳು, ಗುಳ್ಳೆಗಳು ಬರೋದು ಹೋಗೋದು ಇಂಥದ್ದೆಲ್ಲ ನೋಡ್ತಾ ಇರ್ತೀವಲ್ಲ, ಆ ರೀತಿಯಲ್ಲಿ ನೋಡುವಾಗ ನಿಮ್ಮ ಒಳಗಡೆ ಆರೋಗ್ಯ ಹೇಗಿದೆ ಅಂತ ನಾವು ಗುರುತಿಸೋದು ಅತಿ ಸುಲಭ. ಇದೊಂಥರ ಹೇಗಂದ್ರೆ ಕನ್ನಡಿ ತರ, ಈ ಮಿರರ್ ತರ ಇದು. ಈ ಮಿರರ್ ಏನು ತೋರಿಸ್ತದೆ ಹೇಳಿ, ನಾವು ಹೋಗಿ ಅದ್ ಮುಂದೆ ನಿಂತ್ಕೊಂಡ್ರೆ ನೀಟಾಗಿ ನಮ್ಮ ದೇಹ ಎಲ್ಲ ಇಡೀ ದೇಹನ ತೋರಿಸ್ತದೆ. ಆ ರೀತಿಯಲ್ಲಿ ನಿಮ್ಮ ಸ್ಕಿನ್ ನೋಡಿದ ತಕ್ಷಣ ಹೇಳ್ಬೋದು ನಿಮ್ಮ ಆರೋಗ್ಯ ಹೇಗಿರುತ್ತೆ ಅಂತ. ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ನೋಡಿ, ನಮ್ಮ ದೇಹದಲ್ಲಿ ಹೆಚ್ಚು ಟಾಕ್ಸಿನ್ಸ್ ಉತ್ಪನ್ನ ಆಗಿದೆ ಅಂತ ಇಟ್ಕೊಳ್ಳಿ, ನಮ್ಮ ದೇಹದಲ್ಲಿ ಹೆಚ್ಚು ವಿಷ ಪದಾರ್ಥಗಳು ಉತ್ಪನ್ನ ಆಗಿದೆ ಅಂತ ಇಟ್ಕೊಳ್ಳಿ, ಅದು ಮಲದಿಂದ ಆಚೆ ಕಡೆ ಹೋಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ ಗೊತ್ತಾ, ನೇರವಾಗಿ ನಮ್ಮ ಯಕೃತ್ತು, ಅದಕ್ಕಿರುವಂತ ಒಂದೇ ಒಂದು ಮಾರ್ಗ ಏನು ಗೊತ್ತಾ, ರಕ್ತ ಒಳಗಡೆ ಇರುವಂತ ಆ ಎಲ್ಲ ಇಂಪ್ಯೂರಿಟೀಸ್ ಅನ್ನು, ಆ ವಿಷ ಪದಾರ್ಥಗಳನ್ನು ಈ ಚರ್ಮದಿಂದ ತೆಗೆದಾಕ್ತದೆ, ಚರ್ಮದಿಂದ ಆಚೆ ಕಡೆ ಕಲ್ಸ್ಕೊಡ್ತದೆ. ಆ ಚರ್ಮದಿಂದ ಆಚೆ ಕಡೆ ಕಲ್ಸ್ಕೊಡುವಾಗ ಅವಾಗ ನಿಮ್ಗೂ ಆ ಮೋಡಗಳು, ಆ ಗುಳ್ಳೆಗಳು, ಇದು ಅದು ಎಲ್ಲ ಬರ್ತಾ ಇರ್ತದೆ ಚರ್ಮದ ಮೇಲೆ. ಅಂದ್ರೆ ಅರ್ಥ ಏನು, ನಿಮ್ಮ ದೇಹ ಒಳಗಡೆ, ರಕ್ತ ಒಳಗಡೆ ಈಗಾಗಲೇ ಹೆಚ್ಚು ವಿಷ ಪದಾರ್ಥಗಳಿದೆ. ಅದಕ್ಕೆ ನಿಮ್ಮ ದೇಹದ ಮೇಲೆ ವಿಧ ರೀತಿಯಲ್ಲಿ ನಿಮಗೆ ಈ ಆಕ್ನೆ ಬರೋದು, ಮೋಡಗಳು ಬರೋದು, ಇವೆಲ್ಲ ಬರ್ತಾ ಇರ್ತದೆ. ಅದಕ್ಕೋಸ್ಕರನೇ ನಿಮ್ಮ ಒಳಗಡೆ ಇರುವಂತ ಆರೋಗ್ಯ ಹೇಗಿದೆ, ನಿಮ್ಮ ಒಳಗಡೆ ವಿಷ ಪದಾರ್ಥಗಳು ಹೆಚ್ಚಿದೆಯಾ ಕಡಿಮೆ ತಿಳ್ಕೊಬೇಕಂದ್ರೆ ನಿಮ್ಮ ಚರ್ಮದ ಆರೋಗ್ಯ ನೋಡ್ಬೇಕಾಗತ್ತೆ. ಅವಾಗ ಅದಕ್ಕೋಸ್ಕರನೇ ಇಲ್ಲಿ ನಿಮ್ಗೆ ಯಾವ ರೀತಿಯಲ್ಲಿ ಅಂತಂದ್ರೆ ಆ ರೀತಿಯಲ್ಲಿ ನೀವು ಸ್ಕೋರ್ ಹಾಕೊಳ್ಳಿ ದಯವಿಟ್ಟು. ಓಕೆ, ಅದು 4ನೇದು ಸ್ನೇಹಿತರೆ ನೋಡ್ಕೊಳ್ಳಿ. ನಮ್ಮ ದೇಹದಲ್ಲಿ ಶಕ್ತಿ ಅನ್ನೋದು ದಿವಸ ಪೂರ್ತಿ ಇದೆಯಾ, ಆ ಥರ ಭಾವನೆ ಆಗ್ತಾ ಇದೆಯಾ ಅಂತಂದ್ರೆ ಖಂಡಿತ ನೀವು 4 ಹಾಕೊಳ್ಳಿ. ಅದು ಇಲ್ಲ ಮಧ್ಯರಕದಾಗಿ ಅಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡ್ತೀವಿ, ಸೊ ಯಾವಾಗಲೂ ಪೂರ್ತಿ ದಿವಸ ಎಲ್ಲ ನಾನು ಎನರ್ಜೆಟಿಕ್ ಆಗಿದ್ದೀನಿ ಅಂತಂದ್ರೆ 4 ಹಾಕೊಳ್ಳಿ. ಇಲ್ಲ ಮಧ್ಯರಕವಾದಿ ಅಂದ್ರೆ 2 ಹಾಕೊಳ್ಳಿ. ಇಲ್ಲ ನಿಶಕ್ತಿ ಆಗ್ಬಿಡ್ತೀನಿ ನಾನು ಸಾಯಂಕಾಲಕ್ಕೆಲ್ಲ ಅಂದ್ರೆ 0 ಹಾಕೊಳ್ಳಿ ಸ್ನೇಹಿತರೆ. ಇದು 4ನೇ ಹಂತ. ಸೊ 4th ಟೆಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದ್ರೆ ಸೊ ತುಂಬಾ ಜನ ನೋಡ್ತಾ ಇರ್ತೀವಿ ಸ್ನೇಹಿತರೆ, ಈ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇವ್ರು ಕೆಲಸ ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದಿದ ಮೇಲೆ ಕೆಲ್ಸಕ್ಕೆ ಹೋಗ್ತಾನೆ, ಫಸ್ಟ್ ಅವರಲ್ಲೇ ಒಂಥರ ಆಕಲಿ ಬರ್ತಾ ಇರ್ತದೆ.
ಸೊ ಆಕಲಿ ಬರ್ತಾ ಇರ್ತದೆ, ಒಂಥರ ನಿದ್ದೆ ಬರ್ತಾ ಇರ್ತದೆ. ಮತ್ತೆ ಎಲ್ಲಿ ಶಕ್ತಿ ಇದೆ? ಶಕ್ತಿ ಇಲ್ಲ ಅಂತ ಲೆಕ್ಕ ಅಲ್ವಾ? ನಿದ್ದೆ ಸಾಕಾಗಿಲ್ಲ, ಇಲ್ಲ ಅಂದ್ರೆ ಅವನು ಆಕಲಿ ಯಾಕೆ ಮಾಡ್ತಾನೆ, ಆಕಲಿಕ್ಕೆ ಯಾಕೆ ಮಾಡ್ತಾನೆ ಅಂದ್ರೆ ಅವನಲ್ಲಿ ಶಕ್ತಿ ಸಾಕಾಗ್ತಾ ಇಲ್ಲ ಅಂತ ಅರ್ಥ. ಅಂತ ಅವರು ಖಂಡಿತವಾಗಿ ಅಂದ್ರೆ ಅಂತವ್ರು ಜೀರೋ ಹಾಕೋಬೇಕಾಗತ್ತೆ ಇದಕ್ಕೂ. ಓಕೆ, ಶಕ್ತಿ ಹೆಚ್ಚಾಗಿದೆ ಅಂತ ಅನಿಸ್ತಿದ್ರೆ 4 ಹಾಕೊಳ್ಳಿ. ನಾನು ಶಕ್ತಿ ಇಲ್ಲ, ಪೂರ್ತಿ ಒಂಥರ ಆಕಲಿಗೆ ಬರ್ತಾ ಇದೆ, ಹೆಚ್ಚು ಆಕಲಿಗೆ ಬರ್ತಾ ಇದೆ, ನನಗೆ ಶಕ್ತಿ ಸಾಕಾಗ್ತಾರೆ ಅಂತವರು ಜೀರೋ ಹಾಕೋಬೇಕಾಗತ್ತೆ. ಮಧ್ಯರಕ ಇರುವವರು ಅಂದ್ರೆ ಇವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರು ಸ್ಟ್ರಗಲ್ ಮಾಡ್ತಾ ಇರ್ತಾನೆ, ಪೂರ್ತಿ ಎದ್ದಿದ್ದಾನೆ, ಆದ್ರೆ ಎದ್ದಿದ ಮೇಲೂ ಮತ್ತೆ ಸ್ಟ್ರಗಲ್ ಮಾಡ್ತಾ ಇರ್ತಾನೆ, ನಿದ್ದೆ ಬರ್ತಾ ಇರ್ತದೆ ಒಂದು ಕಡೆ, ಸ್ವಲ್ಪ ಅಲಸಟೆ ಹೆಚ್ಚಾಗಿರುತ್ತೆ, ಲೇಜಿನೆಸ್ ಇರುತ್ತೆ. ಸೊ ಇಂಥವರು ಖಂಡಿತವಾಗಿ ಅವ್ರ ಎನರ್ಜಿ ಲೆವೆಲ್ಸ್ ಖಂಡಿತವಾಗಿ ತುಂಬಾ ಲೋ ಇದೆ ಅಂತ ಅರ್ಥ. ಅವರು ಜೀರೋ ಹಾಕ್ಲೇಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಸ್ನೇಹಿತರೆ, ಸೊ ನಮ್ಗೆ ಏನಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಶಕ್ತಿ ಎಷ್ಟಿರ್ತದೆ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿದ್ರು ಈ ಟೈರ್ಸ್ ಅಂದ್ರೆ ಅಲಸಟೆ ಬರಬೇಕಾಗಿರೋಂಥ ಶಕ್ತಿ ನಮ್ಮ ಹತ್ರ ಇದೆ ಸ್ನೇಹಿತರೆ, ನಮ್ಮಲ್ಲಿ ಇದೆ. ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನು ಅಂದ್ರೆ ಒಂದು ಬೇಕಾಗಿದ್ರೆ ಮಧ್ಯದಲ್ಲಿ ಒಂದು ಯಾವುದಾದ್ರೂ ಮಧ್ಯದಲ್ಲಿ ಬೇಕಂದ್ರೆ ಒಂದು ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ಸಣ್ಣ ವಿರಾಮ ಮಾಡ್ಕೋಬಹುದು. ಸಣ್ಣ ಒಂದು ನ್ಯಾಪ್ ಅಂತ ಹೇಳ್ತೀವಲ್ಲ, ಸಣ್ಣ ವಿರಾಮ ಮಾಡ್ಕೋಬಹುದು, ಸ್ವಲ್ಪ ನಿದ್ದೆ ಮಾಡ್ಬೋದು. ನಿದ್ದೆ ಅಂದ್ರೆ ಅದು ವಿಶ್ರಾಂತಿ ಅನ್ಕೊಳ್ಳಿ, ಒಂದು 30 ನಿಮಿಷ ಮಾಡಿದ್ರೆ ಮಾಡ್ಕೋಬಹುದು. ಅದು ಬಿಟ್ಬಿಟ್ಟು ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಈ ಕೆಲಸ ಮಾಡಕ್ಕೆ ಅವರದ್ದು ಶಕ್ತಿ ಸಾಕಾಗಲ್ಲ, ಆ ಮಧ್ಯದಲ್ಲಿ ಅದನ್ನು ಸ್ವಲ್ಪ ಬಲಪಡ್ಸಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವರು ಈ ಕೆಲಸ ಮಾಡ್ಬೇಕಲ್ಲ ಸಾಯಂಕಾಲವರೆಗೂ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಮಧ್ಯದಲ್ಲಿ ಎನರ್ಜಿ ಡ್ರಿಂಕ್ ತಗೊಳೋದು, ಟೀ ಕಾಫಿ ಹೆಚ್ಚು ಕುಡಿಯೋದು, ಸ್ವಲ್ಪ ಅವ್ರ ಮೈಂಡ್ ಅನ್ನು ಸ್ವಲ್ಪ ಆಕ್ಟಿವೇಟ್ ಮಾಡ್ಕೊಳ್ಳೋದು, ಈ ರೀತಿಯಲ್ಲಿ ಪ್ರಯತ್ನ ಮಾಡ್ತಾರೆ. ಅವರೆಲ್ಲಾನು ಜೀರೋ ಕೆಳಗಡೆ ಬರ್ತಾರೆ. ಇಲ್ಲಾಂದ್ರೆ 1 2 ಹಾಕೋಬಹುದು ನಂಬರ್ ಅಷ್ಟೇ. ಅವ್ರು ನಾಲ್ಕು ಆಗಲ್ಲ. 4 ಅಂದ್ರೆ ಹೈಯೆಸ್ಟ್ ಸ್ಕೋರ್ ಅದು, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಧ್ಯಾನ ಅತಿ ಸುಲಭವಾಗಿ ಕೆಲಸ ಮಾಡುತ್ತೆ. ಅತಿ ಹೆಚ್ಚಾಗಿ ಧ್ಯಾನ ಮಾಡೋರಿಗೆ ಈ 4ನೇ ಪಾಯಿಂಟ್ ಅಲ್ಲಿ ಹೈಯರ್ ಸ್ಕೋರೇ ಬರುತ್ತೆ, ಹೌದಾ? ಯಾಕಂದ್ರೆ ನಮ್ಮ ಹತ್ರ ಶಕ್ತಿ ಇರುತ್ತೆ, ಯಾವುದೇ ರೀತಿಯಲ್ಲಿ ಒಂದು ಒಳ್ಳೆ ವಿಶ್ರಾಂತಿ, ಒಳ್ಳೆ ಶಕ್ತಿ ಇರುತ್ತೆ ನಮ್ಮ ಹತ್ರ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ 5ನೇ ಸ್ಟೆಪ್, 5ನೇ ಟೆಸ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಏನಾಗುತ್ತಂದ್ರೆ ನಮ್ಗೆ ಖಂಡಿತವಾಗಿ ದಿನಕ್ಕೆ ಈ ಹಸು ಅನ್ನೋದು 1-2 ಸರಿ ತಾನಂತ ಅದೇ ಆಗ್ತದೆ. ಏನು ನಾವು ಅದರಲ್ಲಿ ಹಸು ಆಗೋದ್ರಲ್ಲಿ ಏನು ಸಂಶಯ ಇಲ್ಲ ಅಂತ ವ್ಯಕ್ತಿಗಳಿದ್ರೆ, ಅಂದ್ರೆ ನಿಜವಾದ ಹಸು ಆದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಜವಾದ ಹಸು ಇದೆ, ಒಂದು ಸ್ಟಮಕ್ ಹಸು ಇದೆ, ಇನ್ನೊಂದು ಮೈಂಡಿಂದ ಹಸು ಬರೋದಿದೆ. ಅರ್ಥ ಆಯ್ತಲ್ಲ? ಅಂದ್ರೆ ನಮ್ಮ ಒಳಗಡೆ ಇರುವಂತ ಗಟ್ ಅಂದ್ರೆ ಈ ಹೊಟ್ಟೆ, ಈ ಹೊಟ್ಟೆದಿಂದ ಬರುವಂತ ಹಸು ಒಂಥರ ಇರ್ತದೆ, ಮೈಂಡಿಂದ ಬರುವಂತ ಹಸು ಇನ್ನೊಂದ್ ತರ ಇರ್ತದೆ. ಮೈಂಡಿಂದ ಹಸು ಏನಂತಂದ್ರೆ ನಮ್ಗೂ ಯಾವ್ದಾವ್ದು ಇಷ್ಟ ಆಗಿದ್ರೆ ತಿಂತಾ ಇರೋದು, ಅದು ಹಸು ಅನ್ಸಲ್ಲ. ಅದು ಯಾವಾಗ ನಿಜವಾದ ಹಸು ಅಂದ್ರೆ ಏನು? ಹೊಟ್ಟೆದಲ್ಲಿ ಎಲ್ಲ ತಿಂದಿರೋದೆಲ್ಲ ಜೀರ್ಣ ಆಗಿದೆ, ಅದೆಲ್ಲ ವಿಸರ್ಜನಕ್ಕೆ ಹೋಗಿದೆ, ಈ ಖಾಲಿಯಾಗಿದೆ, ಅಲ್ಲಿ ನಿಮ್ಗೆ ಹಸು ಆಗೋದು ನಿಜವಾದ ಹಸು. ಅದನ್ನು ಹೊಟ್ಟೆ ಹಂಗರ್ ಅಂತ ಹೇಳ್ತೀವಿ, ಅದೇನಂತಂದ್ರೆ ಸ್ಟಮಕ್ ಹಂಗರ್ ಅಂತ ಹೇಳ್ತೀವಿ, ರಿಯಲ್ ಹಂಗರ್ ಅಂತ ಕರಿತೀವಿ ನಾವು. ಮತ್ತೆ ಇನ್ನೊಂದು ಮೈಂಡ್ ಹಂಗರ್, ಕ್ರೇವಿಂಗ್ಸ್ ಅಂತ ಹೇಳ್ತೀವಿ ನಾವು, ಕ್ರೇವಿಂಗ್ಸ್. ನೋಡಿ, ಸ್ವಲ್ಪ ತುಂಬಾ ಜನ ಅವ್ರಿಗೆ ಬೇಕಾಗಿಲ್ಲ, ಅವ್ರ ಕ್ರೇವಿಂಗ್ ಹೆಂಗಿರ್ತದೆ ಅಂದ್ರೆ ಈ ಸ್ವೀಟ್ ತಿನ್ನಿ, ಆ ಸ್ವೀಟ್ ತಿನ್ನಿ, ಸೊ ಎಲ್ಲ ಸಿಕ್ಕಿರೋದೆಲ್ಲ ತಿಂತಾ ಇರೋದು, ಇವೆಲ್ಲ ಏನು ಮೈಂಡ್ ಕ್ರೇವಿಂಗ್ಸ್ ಅವೆಲ್ಲ ಅಲ್ವಾ? ಸೊ ಆ ರೀತಿಯಲ್ಲಿರುವಾಗ ಖಂಡಿತವಾಗದು ನಿಜವಾದ ಹಸು ಅಲ್ಲ ಸ್ನೇಹಿತರೆ. ನಿಮ್ಗೆ ಅದನ್ನ ಹೇಳ್ತಾ ಇದ್ರೆ, ನಿಜವಾದ ಹಸು ನಿಮ್ಗೆ ಆಗ್ತದೆ ಅಂದ್ರೆ, ಅದನ್ನು ಸ್ಟಮಕ್ ಹಂಗರ್ ಆಗ್ತದೆ ಅಂದ್ರೆ 4 ಹಾಕೊಳ್ಳಿ. ಇಲ್ಲ ನಿಮ್ಗೆ ಯಾವಾಗಲೂ ಸ್ವಲ್ಪ ಹಸು ಆಗಲ್ಲ, ಅದನ್ನ ತಿಂತಾ ಇರ್ತೀನಿ ಅಂದ್ರೆ ಅವಾಗವಾಗ ಆಗ್ತದೆ ಅಂತ ಅನ್ಕೊಂಡ್ರೆ 2 ಹಾಕೊಳ್ಳಿ. ಇಲ್ಲ ಆ ಮೈಂಡ್ ಇಂದಾನೆ ಹಸು ಆಗ್ತದೆ ನನಗೆ ಪೂರ್ತಿ, ಒಂದು ಕ್ರೇವಿಂಗ್ಸ್ ಇಂದ ನಾವು ಆಹಾರ ಸೇವನೆ ಮಾಡ್ತಾ ಇರ್ತೀವಿ ಅಂದ್ರೆ ಅದು 0 ಹಾಕೋಬೇಕಾಗತ್ತೆ. ಅದು ನೋಡ್ಕೊಂಡು ಆ ರೀತಿಯಲ್ಲಿ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಿಜವಾದ ಹಸು ಅನ್ನೋದು ನಮ್ಮ ಸ್ಟಮಕ್ ಇಂದನೇ ಆಗ್ಬೇಕು, ಪೂರ್ತಿ ಜೀರ್ಣ ಆಗತ್ತೆ, ಅದು ಆಚೆ ಕಡೆ ವಿಸರ್ಜನಕ್ಕೆ ಹೋಗುತ್ತೆ, ತಕ್ಷಣ ನಮ್ಗೆ ಹಸು ಆಗತ್ತೆ. ಅದನ್ನು ಕರೆಕ್ಟ್ ಅಂದ್ರೆ ನಿಮ್ಮಲ್ಲಿ ಹಸು ಆಗೋದು ಕರೆಕ್ಟ್ ಆಗಿದೆ, ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ನಿಮ್ಗೆ ಅನಿಸಿದ್ರೆ ಒಂದು 4 ಹಾಕೊಳ್ಳಿ, ಮಧ್ಯರಕವಾಗಿದ್ರೆ 2 ಹಾಕೊಳ್ಳಿ. ಹಸುವೆ ಆಗಲ್ಲ, ನಾವು ಮೈಂಡಿಂದ ನೋಡಿ ಅದನ್ನು ನನಗೆ ಇಷ್ಟಪಟ್ಟು ತಿಂತಾ ಇರ್ತೀನಿ, ಸೊ ಯಾವಾಗ ಅಂದ್ರೆ ನಮಗೆ ಏನು ಇಷ್ಟ ಆಗ್ತಾ ಇತ್ತು ಮೈಂಡಲ್ಲಿ ಅದು ತಿಂತಾ ಹೋಗ್ತೀನಿ ಅಂತಂದ್ರೆ ಅದು ನೀವು 0 ಹಾಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈ ರೀತಿಯಲ್ಲಿ ಇದು 5ನೇ ಸ್ಟೆಪ್ ಆಗಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಡ್ಕೊಳ್ಳಿ, ಅಂದ್ರೆ ಇಲ್ಲಿ ಏನಂದ್ರೆ ಪ್ರತಿಯೊಂದು ವ್ಯಕ್ತಿ ಯಾವರೇ ಹೆಲ್ತಿ ಪರ್ಸನ್ ಆದ್ರೆ ಅವ್ರಿಗೆ ನಿಜವಾದ ಹಸು ದಿನಕ್ಕೊಂದ್ಸರಿ ಖಂಡಿತ ಆಗೇ ಆಗ್ತದೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ.
ಯಾಕಂದ್ರೆ ಅವ್ರ ಹೊರಗಡೆ ಡೈಜೆಷನ್ ಸಿಸ್ಟಮ್ ಜೀರ್ಣಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ. ಅದು ಇಂದಿನ ಸಮಯದಲ್ಲಿ ಅಂದ್ರೆ ಒಂದು ಬೆಳಗ್ಗೆ ತಿಂದಿರೋದು ಸಾಯಂಕಾಲಕ್ಕೆಲ್ಲ ನೀಟಾಗಿ ಅದು ಪೂರ್ತಿ ಕರಗೋಗಿರ್ತದೆ, ಅಂದ್ರೆ ಜೀರ್ಣ ಆಗಿರ್ತದೆ. ಅವಾಗ ಹಸು ಹಾಗೆ ಆಗ್ತದೆ ಅವ್ರಿಗೆ ಅಲ್ವಾ? ಆ ರೀತಿಯಲ್ಲಿ ತಿಳ್ಕೊಳ್ಳಿ. ಆಮೇಲೆ ಆರನೇ ಅಂತ ನೋಡ್ಕೊಳ್ಳಿ. ಆರನೇ ಅಂತ ಅಂದ್ರೆ ನನಗೆ ನೈಟು ಡೀಪ್ ಸ್ಲೀಪ್ ಬರುತ್ತೆ, ಗಾಢ ನಿದ್ದೆ ಬರುತ್ತೆ ಅಂತ. ಆ ಪಾಯಿಂಟ್ ಆರನೇ ಪಾಯಿಂಟು. ಅದು ಆಗ್ತಾ ಇದೆ ಇಲ್ಲ? ಆಗ್ತಾ ಇದ್ರೆ ಒಂದು 4 ಹಾಕೊಳ್ಳಿ. ಇಲ್ಲ ಕಷ್ಟವಾಗಿದೆ, ನಿದ್ದೆ ಹೋಗೋದು ತುಂಬ ಕಷ್ಟವಾಗಿದೆ ಅಂತಂದರೆ ಖಂಡಿತವಾಗಿ 0 ಹಾಕಬೇಕಾಗತ್ತೆ. ನಿದ್ದೆ ಬರ್ತಾನೆ ಇಲ್ಲ ಅಂದರೆ 0 ಹಾಕಬೇಕು. ಮಧ್ಯರಕದಲ್ಲಿ ಇದು ಸ್ಟ್ರಗಲ್ ಆಗಿ ಸ್ವಲ್ಪ ಆ ಕಡೆ ಈ ಕಡೆ ಬೆಡ್ ಮೇಲೆ ಆ ಕಡೆ ಈ ಕಡೆ ಎದ್ದೋದು ಮತ್ತೆ ಹೋಗೋದು ಇದೆಲ್ಲ ಮಾಡ್ತಾ ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ತಾ ಸ್ಲೀಪ್ ಇರೋದು 2 ಹಾಕೊಳ್ಳಿ. ಓಕೆ. ಸೊ ಅದ್ಭುತವಾದ ಸ್ಲೀಪ್ ಬರುತ್ತೆ. ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆ ನಾನು ಎತ್ತೀನಿ ಅಂತಂದ್ರೆ ಆ ರೀತಿಯಲ್ಲಿದ್ರೆ ಗಾಢ ನಿದ್ರೆ ಅಂತ ಹೇಳ್ತೀವಿ. ಆ ರೀತಿಯಲ್ಲಿದ್ರೆ 4 ಹಾಕೊಂಡ್ಬಿಡಿ. ಓಕೆ, ರೈಟ್. ಇದು ಇದೊಂದು ಅದ್ಭುತವಾದ ವೇಸ್ಟ್ ಸ್ನೇಹಿತರೆ. ನೋಡಿ, ತುಂಬಾ ಜನ ನಿದ್ದೆ ಮಾಡ್ತಾರೆ, ಮಾಡೋದು ಕಷ್ಟದಲ್ಲಿ ನಿದ್ದೆ ಹೋಗ್ತಾರೆ. ಮಧ್ಯದಲ್ಲಿ ಅವ್ರಿಗೆ ಎಚ್ಚರಿಕೆ ಬರುತ್ತೆ, ಅಂದ್ರೆ ಮಧ್ಯರಾತ್ರಿಯಲ್ಲಿ ಎಚ್ಚರಿಕೆ ಬಂದ್ಬಿಡ್ತದೆ. ಸೊ ಇಂಥ ರೀತಿಯಲ್ಲಿ ಆಗ್ತಾ ಇರ್ತದೆ. ಅವರೆಲ್ಲಾನು ಲೋ ಸ್ಕೋರೆ, ಅಂದ್ರೆ 1, 2, 1 ಆ ಥರ ಸ್ಕೋರ್ ಹಾಕೋಬೇಕಾಗತ್ತೆ ಸ್ನೇಹಿತರೆ. ಇನ್ನೊಂದು, ಯಾರಾದರೂ ನಿದ್ದೆ ಮಾಡಕ್ಕನೆ ಈ ನಿದ್ದೆ ಪಿಲ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾರೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್, ಅವರು 0ನೇ ಹಾಕೋಬೇಕು ನೇರವಾಗಿ. ಓಕೆ, ಈ ರೀತಿಯಲ್ಲಿ ಸ್ನೇಹಿತರೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಹೆಲ್ತ್ ಪರವಾಗಿ, ಅಂದ್ರೆ ನಾವು ಇಲ್ಲಿ ನೋಡ್ತಾ ಇರೋದು ಸಾತ್ವಿಕ ಆರೋಗ್ಯ. ಸಾತ್ವಿಕ ಆರೋಗ್ಯದಲ್ಲಿ ಇದು ಪ್ರಧಾನ ಅಂಶ ಸ್ನೇಹಿತರೆ. ನಿಮ್ಮ ಆರೋಗ್ಯವನ್ನು ಕಾಪಾಡಕ್ಕೆ ಇದು ಪ್ರಧಾನ ಅಂಶ. ಇಷ್ಟೆಲ್ಲ ಪಾಯಿಂಟ್ಗಳು ನಾವು ಕೇಳ್ತಾ ಇದ್ವಿ ಅಂದ್ರೆ ಇದು ಯಾವ ರೀತಿಯಲ್ಲಿದೆ ನಿಮ್ಮ ಒಳಗಡೆ. ಈಗ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಮ ಬ್ಲಡ್ ಎಷ್ಟಿದೆ, ನಿಮ್ಮ ಯೂರಿನಲ್ಲಿ ಏನಿದೆಯಾ, ಮತ್ತೆ ನಿಮ್ಮ ಒಳಗಡೆ ಯೂರಿಯಾ ಎಷ್ಟಿದೆ, ಪೊಟ್ಯಾಷಿಯಂ ಎಷ್ಟಿದೆ, ಕ್ಯಾಲ್ಸಿಯಂ ನೋಡ್ತಾ ಇರ್ತಾರಲ್ಲ. ಆ ರೀತಿಯಲ್ಲಿ ನಾವು ಇಷ್ಟೆಲ್ಲ ಹಂತಗಳು ನೋಡ್ತಾ ಇದೀವಿ, ಇಷ್ಟೆಲ್ಲ ಟೆಸ್ಟ್ಗಳು ನೋಡ್ತಾ ಇದೀವಿ ಅಂದ್ರೆ ಯಾಕಂದ್ರೆ ಇವೆಲ್ಲ ನಿಮ್ಮ ಆರೋಗ್ಯವನ್ನು ನಿರ್ಣಯ ಮಾಡುತ್ತೆ, ನೇರವಾಗಿ ನಿಮ್ಮ ಆರೋಗ್ಯವನ್ನು ನಿರ್ಣಯ ಮಾಡುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಈ ಆರೋಗ್ಯವನ್ನು ನಿರ್ಣಯ ಮಾಡೋದು ಇದರಲ್ಲಿ ಪ್ರಧಾನವಾಗಿರ್ತದೆ. ಸೊ ನೋಡಿ, ನಿದ್ದೆ ಯಾಕೆ ನೋಡ್ತಾ ಇದ್ವಿ ಅಲ್ಲಿ? ನೈಟ್ ನಿದ್ದೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಸ್ನೇಹಿತರೆ ಖಂಡಿತ ನಮಗೆ ಹಲವಾರು ರೋಗಗಳು ವಾಸಿ ಆಗುತ್ತೆ. ಯಾಕಂದ್ರೆ ನಿದ್ದೆದಲ್ಲೇ ಹೀಲಿಂಗ್ ಆಗೋದು. ನಿದ್ದೆದಲ್ಲಿ ಏನಾಗುತ್ತೆ, ದೇಹದಲ್ಲಿ ಯಾವುದೇ ತೊಂದರೆಗಳಿದ್ರೆ ಹೀಲಿಂಗ್ ಆಗತ್ತೆ, ಸ್ವಯಂ ಚಿಕಿತ್ಸೆ ಮಾಡ್ಕೊಂತೀವಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ತುಂಬಾ ಜನ ಯಾರಾದ್ರೂ ಅನಾರೋಗ್ಯವಾದ್ರೆ ಏನಂತ ಹೇಳ್ತೀವಿ ಅವ್ರಿಗೆ? ಆಯ್ತು, ನಿದ್ದೆ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತೀವಿ. ಯಾವುದೇ ಜ್ವರ ಬಂದ್ರು, ಅವ್ರಿಗೆ ಕೆಮ್ಮು ಕಾಫು ಮತ್ತೆ ಏನೇ ಅನಾರೋಗ್ಯ ಆದ್ರೆ ಫಸ್ಟ್ ರೆಸ್ಟ್ ತಗೊಳ್ರಿ ನೀವು ಅಂತ ಹೇಳ್ತೀವಿ. ಯಾಕಂದ್ರೆ ರೆಸ್ಟ್ ತಗೊಂಡ್ರೆ ಏನಾಗುತ್ತೆ, ರೆಸ್ಟ್ ಅಲ್ಲಿ ನಮ್ಮ ಒಳಗಡೆ ಇರುವಂತ ಈ ಈ ವ್ಯಾಧಿ ನಿರೋಧಕ ಶಕ್ತಿ ಏನಿದೆಯೋ, ಅಂದ್ರೆ ನಮ್ಮ ಒಳಗಡೆ ಇದೆ ವ್ಯಾಧಿ ನಿರೋಧಕ ಶಕ್ತಿ, ಅದೇ ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಲ್ಲ, ಅದನ್ನು ತನ್ನಂತದೇ ವಾಸಿ ಮಾಡ್ಕೊಂತದೆ ದೇಹ. ಅದು ಕೊಡ್ಬೇಕಾಗಿರೋದು ಏನು? ನೀವು ರೆಸ್ಟ್ ಕೊಡ್ಬೇಕು, ಸ್ವಲ್ಪ ಚೆನ್ನಾಗಿ ನಿದ್ದೆ ಹೋಗ್ಬೇಕು. ಅದಕ್ಕೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟು. ಇದು ತುಂಬಾ ವಿಶಿಷ್ಟವಾಗಿರುವಂತ ಒಂದು ಸ್ಟೆಪ್ ನಮ್ಮ ಆರೋಗ್ಯ ಕಾಪಾಡ್ಕೊಂಡಕ್ಕೆ ಅಂತ ಅರ್ಥ. ಆಯ್ತು, ಏಳನೇದು ನೋಡ್ಕೊಳ್ಳಿ. ಇದೇನಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಅಂಗ, ಯಾವುದೇ ಅವಯವ ನನ್ನಿಂದ ಒಂಥರ ಏಕಾಗ್ರತೆ, ನನ್ನಿಂದ ಅಟೆನ್ಷನ್ ಕೋರಲ್ಲ ಅದು ಅಂತಂದ್ರೆ. ನೀವು ಯಾವುದೇ ನೋಡಿ, ದೇಹದಲ್ಲಿ ಹಲವಾರು ನೋಡ್ತಾ ಇರ್ತೀವಿ. ತುಂಬಾ ಜನಕ್ಕೆ ಏನಾಗ್ತದೆ ಗೊತ್ತಾ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲಿ ಪೇನ್ ಬಂತು, ಅಲ್ಲಿ ಪೇನ್ ಬಂತು, ಯಾವಾಗ್ಲೂ ಪೇನ್ ಅಂತ ಹೇಳ್ತಾ ಇರ್ತಾರೆ. ಅವ್ರು ಫ್ರೀ ಆಗಿರಲ್ಲ. ಯಾವಾಗ್ಲೂ ಅವ್ರ ದೇಹ ಅವ್ರಿಗೆ ತೊಂದರೆ ಮಾಡ್ತಾ ಇರ್ತದೆ. ಕೆಲಸ ಮಾಡಕ್ ಹೋಗ್ತಾರೆ, ಆದ್ರೆ ಬ್ಯಾಕ್ ಪೇನ್ ಒಂದ್ಸರಿ ಬರುತ್ತೆ, ಕಾಲಲ್ಲಿ ಪೇನ್ ಬರ್ತದೆ, ಕೈಯಲ್ಲಿ ಪೇನ್ ಬರುತ್ತೆ, ಹೆಡ್ಡೇಕ್ ಬರುತ್ತೆ. ಅವ್ರಿಗೆ ಗೊತ್ತಿಲ್ಲ ಏನ್ ಬರುತ್ತೆ, ಯಾವಾಗ ಬರುತ್ತೋ. ಆ ರೀತಿಯಲ್ಲಿ ಇರುವಾಗ ಅವ್ರು ಏನ್ ಕೆಲಸ ಮಾಡ್ತಾರೆ? ಆರೋಗ್ಯವಂತವಾಗಿರಕ್ಕೆ ಸಾಧ್ಯವಿದೆಯಾ? ಇಲ್ವಲ್ಲ. ಇದು 7ನೇ ಸ್ಟೆಪ್ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ನಿಮ್ಮ ದೇಹ ಅಂದ್ರೆ ನಿಮ್ಮ ದೇಹ ಅಂದ್ರೆ ನೀವು ಅಂದ್ರೆ ನಿಮ್ಮ ಮನಸ್ಸಾಗ್ಬೋದು, ನಿಮ್ಮ ಆತ್ಮ ನಿಮ್ಮಿಂದ ಜಾಸ್ತಿ ಅಟೆನ್ಷನ್ ಕೋರಲ್ಲ ಅಂತ ಇಟ್ಕೊಳ್ಳಿ. ಅವರು ಅದ್ಭುತವಾದ ಆರೋಗ್ಯ ಅನುಭವಿಸ್ತಾ ಇದ್ರೆ ಅಂತ ಅರ್ಥ. ಅಂದ್ರೆ 4 ಅಂತ ಹಾಕೋಬಹುದು ಅವರು ನೇರವಾಗಿ. ಇಲ್ಲ ಮಧ್ಯರಕವಾಗಿ ಯಾವಾಗ ಆಗ್ತಾ ಇರ್ತದೆ, ನನಗೆ ಗೊತ್ತಿಲ್ಲ, ಏನೋ ಒಂದೊಂದ್ಸರಿ ಸಡನ್ ಆಗಿ ಪೇನ್ ಬರುತ್ತೆ. ಸೊ ಮತ್ತೆ ಆ ಪೇನಿಂದ ನಾನು ಕೆಲಸ ಮಾಡೋಕ್ಕಾಗಲ್ಲ, ಆರೋಗ್ಯವಾಗಿ ಇರೋಕ್ಕಾಗಲ್ಲ, ಸಂತೋಷವಾಗಿರೋಕ್ಕಾಗಲ್ಲ ಅಂದ್ರೆ 2 ಹಾಕೊಳ್ಳಿ. ಇಲ್ಲ ಯಾವಾಗ್ಲೂ ಇದು ಕಾಮನ್ ಪ್ರಾಬ್ಲಮ್ ನನಗೆ, ಯಾವಾಗ್ಲೂ ಈ ಪೇನು ಆ ಪೇನು ಏನೋ ಒಂದು ನಾನು ಅನುಭವಿಸ್ತಾ ಇರ್ತೀನಿ, ಕಷ್ಟಪಡ್ತಾ ಇರ್ತೀನಿ ಅಂದ್ರೆ ನೇರವಾಗಿ 0 ಹಾಕೊಂಡ್ಬಿಡಿ. ಓಕೆ. ಸೊ ಯಾವುದು ಸಂದೇಹ ಇಲ್ಲ, ಆ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಆ ರೀತಿಯಲ್ಲಿ ತುಂಬಾ ಜನ ನಾವು ನೋಡ್ತಾ ಇರ್ತೀವಿ, ಅವ್ರಿಗೆ ಬ್ಯಾಕ್ ಪೇನು, ಸೊಂಟ ನೋವು, ಶೋಲ್ಡರ್ ಭುಜದ ನೋವು, ಏನಂದ್ರೆ ಅದು ಬರ್ತಾ ಇರ್ತದೆ. ಆ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿ ಲೋ ಸ್ಕೋರು 0 ಹಾಕ್ಬೇಕಾಗತ್ತೆ. ಆಮೇಲೆ ಇದರಲ್ಲಿ ಒಂದು ಮಾತ್ರ ಇದು ನೆನ್ಪಿಟ್ಕೊಳ್ಳಿ, ನಿಮ್ಮ ಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಬರುವಂತ ಮೆನ್ಸ್ಟ್ರಲ್ ಟೈಮ್ ನೋಡಿ,
ಆ ರೀತಿಯಲ್ಲಿ ಬರುವಂಥದ್ದು. ಆ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸು ಇದಕ್ಕೆ ಲೆಕ್ಕ ಬರಲ್ಲ ಸ್ನೇಹಿತರೆ. ಅದ್ಯಾಕಂದ್ರೆ ಮೆನ್ಸ್ಟ್ರಲ್ ಟೈಮ್ ಇರುತ್ತೆ ಮತ್ತೆ ಹೋಗ್ಬಿಡ್ತದೆ ಅಲ್ವಾ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಏನಂದ್ರೆ ಈ ಜಾಸ್ತಿ ವರ್ಕೌಟ್ ಮಾಡ್ತಾರೆ. ವರ್ಕೌಟ್ ಅನ್ನೋದು ಅಂದ್ರೆ ತುಂಬಾ ಈಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಷ್ಟಪಟ್ಟು ಬಂದಿರ್ತಾರೆ, ಅಂದ್ರೆ ಫಿಸಿಕಲ್ ವರ್ಕ್ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅಂತವ್ರಿಗೂ ನೋವುಗಳಿರೋದು ಕಾಮನ್, ಆದ್ರೂ ಇದ್ರ ಕೆಳಗಡೆ ಬರಲ್ಲ. ಆಮೇಲೆ ಜಾಗಿಂಗ್ ಇದಕ್ಕೆ ಹೋಗ್ತಾರೆ, ಯಾವುದು ಜಿಮ್ಗೆ ಹೋಗ್ತಾರೆ, ತುಂಬಾ ವರ್ಕೌಟ್ ಮಾಡ್ತಾರೆ, ಅವ್ರಿಗೂ ಸ್ವಲ್ಪ ಪೈನ್ಗಳು ಬರುತ್ತೆ. ಅದೆಲ್ಲ ಮತ್ತೆ ಇದ್ರ ಲೆಕ್ಕ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಅವೆಲ್ಲ ಪಕ್ಕಿಟ್ಬಿಡಿ ಅವೇನು ಇದರಲ್ಲಿ ಕೌಂಟ್ ಮಾಡಕ್ ಹೋಗ್ಬಿಡಿ. ಓಕೆ. ಸೊ ಈ ರೀತಿಯಲ್ಲಿ ಇದರಲ್ಲಿ ಸ್ಕೋರ್ ಹಾಕೊಳ್ಳಿ, ದಯವಿಟ್ಟು ಸ್ಕೋರ್ ಹಾಕೊಳ್ಳಿ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಯಾವುದೇ ರೀತಿಯಲ್ಲಿ ನಮ್ಮ ಒಳಗಡೆ ಇರುವಂತ ಈ ನೋವುಗಳು ನಮ್ಗೆ ಇದೆ ಅಂತ ಅರ್ಥ ಏನಂದ್ರೆ, ಖಂಡಿತವಾಗಿ ನಮ್ಮ ದೇಹ ಏನ್ ಹೇಳ್ತಾ ಇದೆ ಗೊತ್ತಾ, ಈ ನೋವುಗಳ ಮುಖಾಂತರ ಏನಾಗ್ತದೆ ಅಂದ್ರೆ ನಮಗೆ ತಿಳಿಸ್ತಾ ಇರ್ತದೆ, ನೋಡಿ ನನಗೆ ಒಳಗಡೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋವು ಮುಖಾಂತರ ಈ ಪೇನ್ ಏನ್ ಬರ್ತಾ ಇರ್ತದೆ ನೋಡಿ, ಅದರಿಂದ ದೇಹ ನಮಗೂ ತಿಳಿಸ್ತಾ ಇರ್ತದೆ. ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಅದು ಮತ್ತೆ ಸರಿಪಡಿಸ್ಕೋಬೇಕು ನಾವು. ಸೊ ಸರಿಪಡಿಸ್ಕೊಂಡು ಅದು ಗುಣಪಡಿಸ್ಕೊಂಡಿದ್ರೆ ನಮ್ಮ ಆರೋಗ್ಯ ಸುಧಾರವಾಗೋದು, ಅದು ಅರ್ಥ ಮಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ಈ ನೋವು ರಹಿತ ಜೀವನ ಏನಿದೆಯೋ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಗಮನ ಇಟ್ಕೊಳ್ಳಿ ದಯವಿಟ್ಟು. ಸೊ ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಸೊ ಇದೊಂದು ಪಾಯಿಂಟ್, ಇದು ಯಾವುದದು 7ನೇ ಸ್ಟೆಪ್ ಆಗಿದೆ. ನಮ್ಮ ದೇಹ ನಾರ್ಮಲ್ ಆಗಿದ್ರೆ, ಆರೋಗ್ಯವಂತ ಆಗಿದ್ರೆ, ನಮ್ಮ ದೇಹ ನಮಗೆ ಅನಾರೋಗ್ಯವಾಗಿದ್ರೆ ತಿಳಿಸ್ತಾ ಇರ್ತದೆ. ಯಾವ ಮುಖಾಂತರ? ನೋವು ಮುಖಾಂತರ ತಿಳಿಸ್ತಾ ಇರ್ತದೆ. ಒಂಥರ ಈ ಪೇನ್ಗಳ ಮುಖಾಂತರ ತಿಳಿಸ್ತಾ ಇರ್ತದೆ. ಅದನ್ನು ದಯವಿಟ್ಟು ಗಮನ ಇಟ್ಕೊಳ್ಳಿ. ನೆಕ್ಸ್ಟ್, ಈಗ ಇಷ್ಟುವರೆಗೂ ದೇಹದ ಪರವಾಗಿ ನೋಡ್ಕೊಂಡಿದ್ದೆ ಸ್ನೇಹಿತರೆ. ಈಗ ಮೈಂಡ್ ಪರವಾಗಿ ಇನ್ನೊಂದು 4 ಸ್ಟೆಪ್ ಇದೆ, 4 ಹಂತಗಳು. 8ನೇದು ನೋಡ್ಕೊಳ್ಳಿ. ಇದೇನಾಗತ್ತಂದ್ರೆ, ನನ್ನ ಒಳಗಡೆ ನಾನು ತುಂಬಾ ಅಂದ್ರೆ ಒಂದು ಜಾಯ್ಫುಲ್ ಆಗಿರ್ತೀನಿ, ಅಂದ್ರೆ ನಗ್ನಗ್ತಾ ಇರ್ತೀನಿ. ಸೊ ಇಡೀ ದಿನವೇ ಏನಂತಂದ್ರೆ, ಇಡೀ ದಿನ ನಮ್ಮ ಹೊರಗಡೆ ಸಂತೋಷ ಇರುತ್ತೆ ನನ್ನ ಹೊರಗಡೆ, ಮತ್ತೆ ನಾನು ನಗ್ತಾ ಇರ್ತೀನಿ, ಮತ್ತೆ ಇನ್ನೊಬ್ರು ನಗಿಸ್ತೀನಿ, ಮತ್ತೆ ನಾನು ಸ್ಮೈಲ್ ಆಗಿ ಇಟ್ಕೊಂತೀನಿ, ನಾವು ನಗ್ತಾ ಇರ್ತೀನಿ ಅಂತ ಇದ್ರೆ ನೀವು 4 ಹಾಕೊಳ್ಳಿ, ನೇರವಾಗಿ 4 ಹಾಕೊಳ್ಳಿ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾರು ನಗಿತಾ ಇರ್ತಾರೋ ಅವ್ರಿಗೆ ಒಳ್ಳೆ ರಿಲೇಶನ್ಶಿಪ್ ಇರುತ್ತೆ. ಎಲ್ಲರ ಜೊತೆಗೆ ಏನಿರ್ತದೆ, ನಗ್ತಾ ಇರೋದು, ಆನಂದವಾಗಿರುವಂತ ವ್ಯಕ್ತಿಗಳು ಇನ್ನೊಬ್ಬರ ಜೊತೆಗೆ ಸಮಾಜದಲ್ಲಿ ಅವರು ನಗನಗ್ತಾ ಅವರು ತುಂಬಾ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅವ್ರ ರಿಲೇಶನ್ಶಿಪ್ ಚೆನ್ನಾಗಿರ್ತದೆ. ಅವ್ರ ಒಳ್ಳೆ ಯಾವುದೇ ಒಂದು ಅಸೂಯ ದ್ವೇಷ ಇಟ್ಕೊಳಲ್ಲ ಅಂತ ವ್ಯಕ್ತಿಗಳು. ಅವಾಗ ಅವ್ರ ಆರೋಗ್ಯವನ್ನು ಖಂಡಿತವಾಗಿ ತುಂಬಾ ಅದ್ಭುತವಾಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಒಳಗಡೆ ಈ ಅಸೂಯ ದ್ವೇಷ ಇಟ್ಕೊಂಡ್ರಂತವ್ರು ಅವ್ರು ನಗ್ತಾ ಇರಕ್ ಸಾಧ್ಯವಿಲ್ಲ. ಅವ್ರು ಇನ್ನೊಂದ್ ಜೊತೆಗೆ ಅದ್ಭುತ ರಿಲೇಶನ್ಶಿಪ್ಸ್ ಅನ್ನೋದು, ಅದೇ ಅದ್ಭುತ ಸಂಪರ್ಕ ಅನ್ನೋದು ಇಟ್ಕೊಂಡಕ್ಕೂ ಸಾಧ್ಯವಿಲ್ಲ ಸ್ನೇಹಿತರೆ. ಅಂತವರೆಲ್ಲಾನು 0 ಹಾಕೋಬೇಕಾಗತ್ತೆ. ಮಧ್ಯರಕ್ಕಿದ್ರೆ 2 ಹಾಕೊಳ್ಳಿ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಖಂಡಿತವಾಗಿ ನಾವು ಈ ರೀತಿಯಲ್ಲಿ ನಾವು ಒಂದು ಸ್ಕೋರ್ ಹಾಕೊಂಡಿದ್ರೆ ಇದು ಅರ್ಥ ಆಗತ್ತೆ ನಿಮ್ಗೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಗೆ ಮೋಟಿವೇಶನ್ ಅನಿಸಿದ್ರೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ಸೊ ನಿಮ್ಮ ಕೆಲಸ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗಿ ಏನಾಗುತ್ತೆ, ಖಂಡಿತವಾಗಿ ನಿಮ್ಗೆ ಆ ಕೆಲಸ ಇಷ್ಟ ಆಗಿದ್ರೆ ನಿಮ್ಗೆ ಆ ಕೆಲ್ಸಕ್ಕೆ ಹೋಗ್ಬೇಕಂತ ಇಷ್ಟ ಆಗತ್ತೆ. ಮಾರ್ನಿಂಗ್ ಎದ್ದಿದ ಮೇಲೆ ಒಳ್ಳೆ ಮೋಟಿವೇಶನ್ ಇರುತ್ತೆ. ಸೊ ಅಂತ ವ್ಯಕ್ತಿಗಳನ್ನು ನೀವು 4 ಹಾಕೋಬಹುದು. ಓಕೆ. ಇಲ್ಲ ಅಂದ್ರೆ ನೀವು ವೀಕೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಅಂತ ಇಟ್ಕೊಳ್ಳಿ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ವರ್ಕ್ ಮೇಲೆ ಒಂಥರ ಇಷ್ಟನೇ ಇರಲ್ಲ, ಹೋಗಕ್ಕೆ ಇಷ್ಟ ಇರಲ್ಲ. ಹೋಗೋದು ಯಾಕೆ ಹೋಗ್ತಾರೆ ಅಂದ್ರೆ, ಯಾವ್ದು ಸಂಬಳ ಬರ್ಬೇಕಂತ ಹೋಗ್ತಾರೆ. ಅಂತ ವ್ಯಕ್ತಿಗಳು ಅವ್ರ ಒಳಗಡೆ ಸಂತೋಷ ಕಂಡಿಡೋದು ತುಂಬಾ ಅಸಾಧ್ಯ ಆಗತ್ತೆ. ಅದಕ್ಕೆ ಅವರು 0 ಹಾಕೋಬೇಕಾಗತ್ತೆ. ಯಾರಾದ್ರೂ ನನ್ನ ಹೊರಗಡೆ ತುಂಬಾ ಸಂತೋಷವಾಗಿದ್ದೀನಿ, ಕೆಲ್ಸಕ್ಕೂ ಸಂತೋಷವಾಗಿ ಹೋಗ್ತೀನಿ ಅಂತ ಅನ್ಕೊಂಡ್ರವರು 4 ಹಾಕೊಳ್ಳಿ. ತುಂಬಾ ಜನ ಏನಾಗ್ತದೆ, ವೀಕೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕೆ? ಎಂಜಾಯ್ ಮಾಡಕ್ಕೆ. ವೀಕೆಂಡೇ ಅವ್ರಿಗೆ ಸಂತೋಷ ಸಿಕ್ಕೋದು. ಅಂತ ವ್ಯಕ್ತಿಗಳಿಗೆ 0 ಹಾಕೋಬೇಕಾಗತ್ತೆ. ಯಾಕಂದ್ರೆ ವೀಕೆಂಡ್ಗೋಸ್ಕರ ಯಾಕೆ ವೆಯ್ಟ್ ಮಾಡಬೇಕು? ನಿಮ್ಮಲ್ಲಿ ಸಂತೋಷ ಇದ್ರೆ, ನೀವು ಅದ್ಭುತವಾದ ಆ ಕೆಲಸ ಮಾಡಕ್ ಇಷ್ಟ ಇದ್ರೆ, ನಿಮ್ಮಲ್ಲಿ ಅವಾಗ ನಿಮ್ಗೆ ಕೆಲಸ ಹೋಗಕ್ ಇಷ್ಟ ಇದ್ರೆ ಖಂಡಿತ ನಿಮ್ಮ ಮೈಂಡ್ ಹೆಲ್ತ್ ಚೆನ್ನಾಗಿದೆ ಅಂತ ಅರ್ಥ. ಈ ಮನಸ್ಸಲ್ಲಿ ನೀವು ಸಂತೋಷ ಇದೆ, ಮನಸ್ಪರವಾಗಿ ನೀವು ಆರೋಗ್ಯವಂತವಾಗಿದೆ ಅಂತ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ. ಇದ್ರ ನೀವು ಗಮನ ಇಟ್ಕೊಂಡು ಎಷ್ಟು ಸ್ಕೋರ್ ಹಾಕ್ಬೇಕು ಆ ಸ್ಕೋರ್ ಹಾಕೊಳ್ಳಿ. ಓಕೆ. ಆಮೇಲೆ 10ನೇ ಸ್ಟೆಪ್ ನೋಡ್ಕೊಳ್ಳಿ. 10ನೇ ಅಂತ ಏನಾಗತ್ತಂದ್ರೆ, ನಮ್ಮ ಒಳಗಡೆ ಇರುವಂತ ಯಾವುದೇ ಒಂದು ಇಷ್ಟವಿಲ್ಲದೆ ಅಂತ ಅಂಶಗಳು, ನನಗೆ ಇಷ್ಟವಿಲ್ಲದ ಅಂಶಗಳು ಅವೆಲ್ಲಾನು ನಾನು ಬೇಗ ಮರ್ತು ಬಿಡ್ಬೇಕು. ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಸ್ವಲ್ಪ ವಿಷಯಗಳು ನಾವು ಗಟ್ಟಿಯಾಗಿ ಹಿಡಿದುಕೊಂತೀವಿ. ಅಂದ್ರೆ ಅದನ್ನ ಬಿಡೋದಿಲ್ಲ ನಾವು, ನಮ್ಮಿಂದ ಆಚೆ ಕಡೆ ಕಲ್ಸೋದಿಲ್ಲ.
ನಾನು ಯಾವುದೇ ಒಂಥರ ಅನ್ಪ್ಲೆಸೆಂಟ್ ಥಿಂಗ್ಸ್, ಇಷ್ಟವಿಲ್ಲಂಥದ್ದು ಮತ್ತೆ ಒಂಥರ ವಿಚಾರಕರ ವಿಷಯಗಳು, ದುಃಖಕರ ವಿಷಯಗಳೆಲ್ಲ ನನ್ನಿಂದ ಬೇಗ ಆಚೆ ಕಡೆ ಕಲ್ಸ್ಕೊಡ್ತೀನಿ, ಇಟ್ಕೊಂಡಲ್ಲ ನಾವು ಆ ಹಿಡಿದಿಟ್ಕೊಂಡು ಒಳಗಡೆ ಹಾಗೆ ನಾವು ಸಂಗ್ರಹ ಮಾಡಿ ಇಟ್ಕೊಂಡಲ್ಲ ಅಂತಂದ್ರೆ ನೀವು ಅದರಲ್ಲಿ ಪರಿಪೂರ್ಣವಾಗಿದ್ರೆ ನೀವು 4 ಹಾಕೊಳ್ಳಿ. ಆಯ್ತಾ? ಯಾಕಂದ್ರೆ ನೆಗೆಟಿವ್ ಥಿಂಗ್ಸ್ ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬಾರ್ದು, ಅರ್ಥ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಮನಸ್ಸಿನ ಆರೋಗ್ಯ ಕೆಟ್ಟು ಹೋಗ್ತದೆ, ಅದರಿಂದ ಮತ್ತೆ ದೇಹದ ಮೇಲೆ ಪರಿಣಾಮ ತೋರಿಸ್ತದೆ ಅಲ್ವಾ? ಅದು ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿದ್ರೆ ಖಂಡಿತ ಇದು ತುಂಬಾ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಈ ಯಾವುದೇ ಈ ಕೆಟ್ಟ ಅಂಶಗಳು, ನಕಾರಾತ್ಮಕ ಅಂಶಗಳು ಹೆಚ್ಚಾಗಿ ಅಂತ ಇಟ್ಕೊಳ್ಳಿ. ಯಾರಾದ್ರೂ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅದು ಮನಸ್ಸಲ್ಲಿ ಇಟ್ಕೊಳ್ಳೋದು, ಅದನ್ನು ತುಂಬಾ ದಿವಸ ಇಟ್ಕೊಂಡೋದು, ಈ ರೀತಿಯಲ್ಲಿ ಏನಾಗುತ್ತೆ ಅಲ್ಲಿ ನಿಮ್ಮ ಒಳಗಡೆ ಈ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಒತ್ತಡಿ. ಅದೇ ನಾವ್ ಏನ್ ಹೇಳ್ತೀವಿ ಗೊತ್ತಾ? ಕ್ರಾನಿಕ್ ಸ್ಟ್ರೆಸ್ ಅಂತ, ದೀರ್ಘಕಾಲಿಕ ಒತ್ತಡಿ ಅಂತ ಹೇಳ್ತೀವಿ. ದೀರ್ಘಕಾಲಿಕ ಒತ್ತಡಿ ಬಂದ್ರೆ ಏನಾಗುತ್ತೆ ಅಲ್ಲಿ ನಿಮ್ಮ ಒಳಗಡೆ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಆಗುತ್ತೆ. ಅದು ಗೊತ್ತಿರ್ತೀಯಲ್ಲ, ಈ ಮುಂಚೆ ಇಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಅಂದ್ರೆ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಆಗುತ್ತೆ. ಯಾವಾಗಲೂ ನಾವು ಸ್ಟ್ರೆಸ್ ಅಲ್ಲಿ ಇದ್ರೆ ಅದೇನ್ ಮಾಡುತ್ತೆ, ನಿಮ್ಮ ಹೃದಯ ಆರೋಗ್ಯವನ್ನು ಹೈ ಬಿ ಮಾಡೋದು, ಹೃದಯ ಆರೋಗ್ಯವನ್ನು ಕೆಟ್ಟ ಮಾಡುತ್ತೆ. ಮತ್ತೆ ನಿಮಗೆ ಐ ಬಿ ಪಿ ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಹಲವಾರು ಕಾಯಿಲೆಗಳು ಬರ್ತವೆ ಸ್ನೇಹಿತರೆ ಈ ದೀರ್ಘಕಾಲಿಕ ಒತ್ತಡಿಯಿಂದ. ಎಸ್ಪೆಷಲಿ ಈ ಕಾರ್ಟಿಸಾಲ್ ಹಾರ್ಮೋನ್ ಪದೇ ಪದೇ ಬರಬಾರ್ದು ದೇಹದಲ್ಲಿ, ನಾನು ಅರ್ಥ ಮಾಡ್ಕೊಳ್ಳಿ. ಈ ಕಾರ್ಟಿಸಾಲ್ ಉತ್ಪನ್ನ ಆಗ್ತಾ ಇದೆ ಅಂತ ಅರ್ಥ ಏನು? ಮನಸ್ಸಲ್ಲಿ ನಾವು ಒತ್ತಡಿ ಜಾಸ್ತಿ ಇಟ್ಕೊಂಡಿದ್ವಿ. ಯಾಕೆ ಇಟ್ಕೊಂಡಿದ್ವಿ ಅಂದ್ರೆ ಅನಾವಶ್ಯಕವಾಗಿ ಏನೇನು ಬೇಕಾಗಿಲ್ಲಂತ ವಿಷಯಗಳು ಹಾಗೆ ಸಂಗ್ರಹ ಮಾಡಿ ಇಟ್ಕೊಳ್ಳೋದು. ನಮ್ಮಿಂದ ಆಚೆ ಕಡೆ ಕಳ್ಸಲ್ಲ ನಾವು. ವಿ ಡೋಂಟ್ ಲೆಟ್ ಗೋ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ನಾವು, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈಸಿ ಟೇಕ್ ಇಟ್ ಈಸಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಏನು, ಯಾವುದೇ ವಿಷಯನೂ ಸ್ವಲ್ಪ ಹೆಚ್ಚು ತಗೋಬಾರ್ದು. ಅಂದ್ರೆ ಮೈಂಡಿಂದ ಹಾರ್ಟ್ ಕಲ್ಸೋದು, ಅಲ್ಲಿ ಹಿಡಿದಿಟ್ಕೊಳ್ಳೋದು. ಸೊ ಅದು ಕಷ್ಟವಾಗಿ ಇಂಥ ವಿಷಯಗಳೆಲ್ಲ ಮೈಂಡಲ್ಲಿ ಇಟ್ಕೊಂಡು ಏನಾಗುತ್ತೆ, ಒತ್ತಡ ಹಾಗೆ ಆಗ್ತದಲ್ಲ. ಒತ್ತಡ ಹೆಚ್ಚಾಗಿದ್ರೆ ಈ ಕ್ರಾನಿಕ್ ಸ್ಟ್ರೆಸ್ ಆಗುತ್ತೆ, ಆಮೇಲೆ ಕಾರ್ಟಿಸಾಲ್ ಬರುತ್ತೆ, ನಿಮ್ಮ ಪೂರ್ತಿ ಮಾನಸಿಕ ಆಂದೋಲನ ಹೆಚ್ಚಾಗತ್ತೆ, ಇಡೀ ದೇಹವೇ ಒಂಥರ ದೇಹದಲ್ಲಿರುವಂತ ಈ ಫಿಸಿಕಲ್ ಹೆಲ್ತ್ನು ಎಫೆಕ್ಟ್ ಆಗತ್ತೆ, ಹಲವಾರು ಕಾಯಿಲೆಗಳು ಬರುತ್ತೆ. ಸೊ ಈ ರೀತಿಯಲ್ಲಿ ಆಗ್ತಾ ಇರ್ತದೆ ಸ್ನೇಹಿತರೆ. ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ಇದು ಯಾರು ಈಸಿಯಾಗಿ ಆಚೆ ಕಡೆ ಕಲಿಸ್ತಾರೋ ಸ್ನೇಹಿತರೆ, ಈಸಿಯಾಗಿ ಆಚೆ ಕಡೆ ಕಲಿಸುವಂತ ವ್ಯಕ್ತಿಗಳೆಲ್ಲನೂ ಖಂಡಿತವಾಗಿ 4 ಹಾಕೊಳ್ಳಿ. ಇಲ್ಲ ನಾನು ಪ್ರಯತ್ನ ಮಾಡ್ತೀನಿ, ಒಂದ್ಸಲ ಹೀಗಾಗತ್ತೆ ಹಾಗಾಗತ್ತೆ ಅಂದ್ರೆ 2 ಹಾಕೊಳ್ಳಿ. ಇಲ್ಲ ನಾನು ಇದರಲ್ಲಿ ಪೂರ್ತಿ ಫೇಲ್ ಆಗಿದೆ ಅಂತ ಅನ್ನೋದ್ರೆ 0 ಹಾಕೊಳ್ಳಿ ಸ್ನೇಹಿತರೆ. ಓಕೆ. ಸೊ ಈ ಕಾರ್ಟಿಸಾಲ್ ಪದೇ ಪದೇ ಬಂದ್ರೆ ನಿಮ್ಮ ಇಮ್ಯುನಿಟಿ ಪವರ್ನು ಕಡಿಮೆ ಆಗ್ತಾ ಹೋಗ್ತದೆ ನೋಡಿ. ಅವಾಗ ಎಲ್ಲ ರೋಗಗಳು ಬರುತ್ತಲ್ಲ. ಅದಕ್ಕೋಸ್ಕರನೇ ಈ 10ನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳಕ್ಕೆ. ಆರೋಗ್ಯವನ್ನು ನಾವು ಈಗ ಅಳತೆ ಮಾಡ್ಬೇಕಾದ್ರೆ ಇದರಲ್ಲಿ ಒಂದು ಟೆಸ್ಟ್ ಇದು. ಆಮೇಲೆ 11ನೇ ಪಾಯಿಂಟ್ ಸ್ನೇಹಿತರೆ, ಸೊ ನಮ್ಮ ಮನಸ್ಸು ಅನ್ನೋದು ತುಂಬಾ ಸ್ಥಿರವಾಗಿರುತ್ತೆ ಹೇಳ್ಬೇಕಂದ್ರೆ. ಸೊ ಆಮೇಲೆ ಯಾರೇ ಒಂದು ವ್ಯಕ್ತಿ ನನ್ನ ಕೋಪ ಅಂದ್ರೆ ನನ್ನ ಒಳಗಡೆ ಕೋಪ ಉತ್ಪನ್ನ ಮಾಡಕ್ಕೆ ಅವಕಾಶ ಕೊಡಲ್ಲ ನಾನು. ಅಂದ್ರೆ ಹೇಗಿರ್ತದೆ ಅಂದ್ರೆ, ನಾನು ಮೈಂಡ್ ಅಲ್ಲಿ ಸ್ಥಿರವಾಗಿರ್ತೀನಿ, ತುಂಬಾ ಸ್ಟೇಬಲ್ ಆಗಿರ್ತೀನಿ. ಇನ್ನು ಯಾರೇ ಏನೇ ಅಂದ್ರೂ ನನಗೂ ಕೋಪ ಬರಲ್ಲ. ಕೋಪ ಅನ್ನೋದು ನಮ್ಮ ಒಳಗಡೆ ಉತ್ಪನ್ನ ಆಗಲ್ಲ. ಅಂತ ವ್ಯಕ್ತಿಗಳು ಅದರಲ್ಲಿ ಪರಿಪೂರ್ಣವಾಗಿ ನೀವು ಇದ್ರೆ 4 ಹಾಕೋಲಿ. ಆದ್ರೆ ಇದು ಧ್ಯಾನ ಮಾಡುವಂತ ವ್ಯಕ್ತಿಗಳೆಲ್ಲ ಮಾಸ್ಟರ್ಸ್ಗೆ ಇದು ಖಂಡಿತವಾಗಿ ಅನ್ವಯಿಸ್ಕೋಬಹುದು ಇದು. ಯಾಕಂದ್ರೆ ನಮ್ಮ ಒಳಗಡೆ ಶಾಂತವಾಗಿರ್ತೀವಿ ನಾವು. ಮೈಂಡಲ್ಲಿ ಶಾಂತವಾಗಿರುವಾಗ ಇನ್ನೇನಾಗತ್ತೆ ಹೇಳಿ, ಯಾರೇ ಏನೇ ಕೆಟ್ಟದಾಗಿ ಮಾತಾಡಿದ್ರು ಏನ್ ಮಾಡಿದ್ರು ನಮ್ಗೆ ಒಳಗಡೆ ಕೋಪ ಬರಲ್ಲ. ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ, ಈಗಾಗಲೇ ಹೇಳಿದ್ನಲ್ಲ, ಟೆಂಪರ್ ಹೆಚ್ಚಾಗಿದ್ರೆ ನಿಮ್ಮ ಮೈಂಡಲ್ಲಿ ಟೆಂಪರ್ ಹೆಚ್ಚಾಗುವಂತ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಈ ವಿಧಗಳ ಹಾರ್ಮೋನ್ಗಳು ಉತ್ಪನ್ನ ಆಗಿ, ಈಗಾಗಲೇ ಹೇಳಿದೀನಿ, ಕಾರ್ಟಿಸೋಲ್ ಉತ್ಪನ್ನ ಆಗುತ್ತೆ ಸ್ಟ್ರೆಸ್ ಇದ್ರೆ. ಮತ್ತೆ ಕೋಪ ಮಾಡ್ಕೊಂಡ್ರೆ ವಿಧ ನಕಾರಾತ್ಮಕ ಕೆಮಿಕಲ್ಸ್ ಎಲ್ಲ ಉತ್ಪನ್ನ ಆಗಿ, ಹಾರ್ಮೋನ್ಸ್ ಉತ್ಪನ್ನ ಆಗಿ ಪ್ರಧಾನವಾಗಿ ನಿಮ್ಮ ಆರೋಗ್ಯವನ್ನು ಕೆಟ್ಟ ಮಾಡುತ್ತೆ ಅದು. ಓಕೆ, ಆರೋಗ್ಯವನ್ನು ಕೆಡಿಸ್ತದೆ ಅದು. ಸೊ ಅದಕ್ಕೋಸ್ಕರ ಈ ರೀತಿಯಲ್ಲಿ ಯಾರೇ ಏನ್ ಮಾಡಿದ್ರೆ ನಾನು ಕೋಪ ಮಾಡ್ಕೊಂಡಲ್ಲ. 4 ಹಾಕೊಳ್ಳಿ. ಮಧ್ಯರಕದಲ್ಲಿ ಅವಾಗ ಬರ್ತದೆ ಹೋಗ್ತದೆ. ಒಂದೊಂದ್ಸರಿ ನನಗೂ ಆಗತ್ತೆ, ಒಂದ್ಸರಿ ಆಗಲ್ಲ. ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಸ್ಥಿರತ್ವವನ್ನು ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಿದ್ರೆ ಮಧ್ಯದಲ್ಲಿ 2 ಹಾಕೊಳ್ಳಿ, ಇಲ್ಲ 3 ಹಾಕೊಳ್ಳಿ. ಇಲ್ಲಾಂದ್ರೆ ನೇರವಾಗಿ ಇದು ಸಾಧ್ಯವಾಗ್ತಾ ಇಲ್ಲ, ಅವಾಗವಾಗ ನಮ್ಗೆ ಟೆಂಪರ್ ಆಗ್ತಾನೆ ಇರ್ತದೆ. ಯಾರಾದ್ರೂ ಸ್ವಲ್ಪ ಏನಾದ್ರು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು, ಇಲ್ಲ ನನ್ನ ಬಗ್ಗೆ ಚೆನ್ನಾಗಿ ಹೇಳಿಲ್ಲ ಅಂದ್ರೆ ನನಗೆ ಕೋಪ ಬಂದೇ ಬರ್ತದೆ. ಸಣ್ಣ ವಿಷಯಗಳು ನಾವು ಕೋಪ ಹೆಚ್ಚು ಮಾಡ್ಕೊಂತೀನಿ ಯಾರಾದ್ರೂ ಹೇಳಿದ್ರೆ ಅಂತಂದ್ರೆ 0 ಹಾಕೊಂಡ್ಬಿಡಿ. ಓಕೆ, ರೈಟ್ ಸ್ನೇಹಿತರೆ. ಆಮೇಲೆ ಕೊನೆಯದು ನೋಡ್ಕೊಳ್ಳಿ, ಇನ್ನೊಂದೇನಂದ್ರೆ, ಸೊ ಯಾವುದೇ ಒಂದು ಅಂದ್ರೆ ನಮ್ಮ ಕ್ಲೋಸ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಬಗ್ಗೆ ನನಗೆ ನಿಜವಾದ ಪ್ರೇಮ ಇದೆ ಅಂತಂದ್ರೆ,
ಆದರೆ ಏನಾಗ್ತದೆ, ಬೂಟಕ ಪ್ರೇಮ ಇದೆ, ಒಳ್ಳೆ ಪ್ರೇಮ ಇದೆ ಸ್ನೇಹಿತರೆ. ನಾವು ಯಾವುದೇ ಒಂಥರ ಆ, ಯಾವ ರೀತಿಯಲ್ಲಿ ಅಂದರೆ, ಕ್ಲೋಸ್ ಫ್ರೆಂಡ್ಸು, ಫ್ಯಾಮಿಲಿ ಅಂತ ಇಟ್ಕೊಳ್ಳಿ. ಫ್ಯಾಮಿಲಿ ಆಗ್ಬೋದು ಮತ್ತು ಕ್ಲೋಸ್ ಫ್ರೆಂಡ್ಸು, ಅವ್ರ ಮೇಲೆ ಜಿನೈನ್ ಲವ್ ಅಂದರೆ ಸ್ವಚ್ಛವಾದ ಪ್ರೇಮ. ಈ ಸ್ವಚ್ಛವಾದ ಪ್ರೇಮ, ನಿಜವಾದ ಪ್ರೇಮ ಇದೆಯೋ ಅದು ಇದೆಯಾ ಅಂತಂದರೆ, ಖಂಡಿತವಾಗಿ ನಿಮ್ಮಲ್ಲಿ ಇದೆ ಅಂತಂದರೆ, ಅವಾಗ ಏನು ಮಾಡ್ಬೇಕಂದ್ರೆ, ನೀವು 4 ಹಾಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಅವ ಏನಾಗುತ್ತಂದ್ರೆ, ಸೊ ನಾವು ನೋಡ್ತಾ ಇರ್ತೀವಿ ಇತ್ತೀಚಿನ ಕಾಲದಲ್ಲಿ, ಈ ಎಸ್ಪೆಷಲಿ ಸ್ವಲ್ಪ ಇನ್ನೊಬ್ಬರು ವ್ಯಕ್ತಿ ಅಂದರೆ ಫ್ರೆಂಡ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಇನ್ನೊಬ್ರು ಸ್ವಲ್ಪ ಹೆಚ್ಚು ಯಶಸ್ವಿ ಬಂದಿ ಅಂತ ಇಟ್ಕೊಳ್ಳಿ, ಸಕ್ಸಸ್ ಬಂದಿ ಅಂತ ಇಟ್ಕೊಳ್ಳಿ. ಅವನ ಮೇಲೆ ನಮ್ಗೆ ಏನಿರುತ್ತೆ ಗೊತ್ತಾ? ಅವನ ಮೇಲೆ ನನಗೆ ಏನಿರುತ್ತೆ? ಖಂಡಿತವಾಗಿ ಒಂಥರ ಜೀಲಸಿ, ಅಸೂಯೆ. ಹಾಗಿದ್ರೆ ಅದು ಜಿನೈನ್ ಲವ್ ಅಂತಲ್ಲ. ಇನ್ನೊಂದು ವ್ಯಕ್ತಿ, ಒಂದು ಫ್ಯಾಮಿಲಿ ಮೆಂಬರ್ ಆಗ್ಬೋದು, ಇನ್ನೊಬ್ರು ಫ್ರೆಂಡ್ ಆಗ್ಬೋದು, ಅವನು ಬೆಳೀತಾ ಇದ್ದಾನೆ, ಯಶಸ್ವಿ ಕಂಡಿದ್ದಾನೆ, ನಾನು ಸಂತೋಷವಿರಬೇಕು, ಅವಾಗ ನೀವು 4 ಹಾಕೊಳ್ಳಿ. ಇಲ್ಲ ನಿಮಗೆ ಅಂತ ಭಾವನೆ ಇಲ್ಲ ಅಂದರೆ 2 ಹಾಕೊಳ್ಳಿ, ಇಲ್ಲ 0 ಹಾಕೊಂಡ್ಬಿಡಿ, ಆಯ್ತಾ? ಇನ್ನೊಂದು, ಯಾವುದೇ ರೀತಿಯಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಅವ್ರ ಹಿಂದ್ಗಡೆ ಹೋಗಿ ಮಾತಾಡೋದು, ಆದರೆ ಅವ್ರ ವ್ಯಕ್ತಿ ಮುಂದೆ ಮಾತಾಡಲ್ಲ, ನಾವು ವ್ಯಕ್ತಿ ಮುಂದೆ ಮಾತಾಡಲ್ಲ, ಹಿಂದೆ ಹೋಗಿ ಮಾತಾಡ್ತಾ ಇರ್ತೀವಿ ನೋಡಿ, ಅಂಥವ್ರು 0 ಹಾಕೊಳ್ಳಿ. ಆ ರೀತಿಯಲ್ಲಿ ಮಾತಾಡುವಾಗ ನಿಮ್ಮಲ್ಲಿ ನಿಜವಾದ ಪ್ರೇಮ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಅಂದರೆ, ಇನ್ನೊಂದೇನೆಂದರೆ, ಇಲ್ಲಿ ಯಾವಾಗಲೂ ಅಷ್ಟೇ, ಒಂದು ಒಂದು ವ್ಯಕ್ತಿಯನ್ನು, ಅವ್ರ ಇಂಡಿವಿಜುವಾಲಿಟಿ, ಅವ್ರ ಒಪಿನಿಯನ್ನು, ಅವರು ಇಷ್ಟಗಳನ್ನು ಯಾವುದೇ ರೀತಿಯಲ್ಲಿ ನಾವು ಕಂಡೆಮ್ ಮಾಡಬಾರ್ದು. ಅಂದರೆ ಕಂಡೆಮ್ ಮಾಡಬಾರ್ದು ಅಂದರೆ ಒಂಥರ ಅವರು ಅವರು ಅವ್ರಿಗೆ ಒಂದು ವ್ಯಕ್ತಿಯಾಗಿ ಅವ್ರಿಗೆ ಸ್ವಭಾವಗಳಿರ್ತದೆ, ಅವ್ರ ಒಪಿನಿಯನ್ಸ್ ಅವ್ರಿಗಿರುತ್ತೆ, ಅವರು ಇಷ್ಟ ಇರ್ತದೆ. ಅವು ನಾವು ಏನು ಮಾಡ್ಬೇಕು? ರೆಸ್ಪೆಕ್ಟ್ ಮಾಡಬೇಕು. ಅದನ್ನು ಒಂಥರ ಕಂಡಮ ಮಾತಾಡೋದು, ಅದನ್ನು ಒಂಥರ ಅಂದ್ರೆ ಕಡಿಮೆ ಭಾವನದಲ್ಲಿ ಮಾತಾಡೋದು, ಅದು ಚೆನ್ನಾಗಿರಲ್ಲ. ಆ ರೀತಿಯಲ್ಲಿರುವಾಗಲೂ ಖಂಡಿತವಾಗಿ ಇಲ್ಲಿ ಸ್ಕೋರ್ ಕಡಿಮೆ ಆಗತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ವ್ಯಕ್ತಿನೂ ಇಂಡಿವಿಜುವಲ್ ಆಗಿ ರೆಸ್ಪೆಕ್ಟ್ ಕೊಡಬೇಕು. ಅವರು ಇಷ್ಟಗಳನ್ನು, ಅವ್ರ ಚಾಯ್ಸಸ್ ಇರ್ಬೋದು, ಅವರು ಒಪಿನಿಯನ್, ಅವ್ರ ಉದ್ದೇಶ ಏನೇ ಹೇಳ್ತಾ ಇದ್ರು ಕೇಳ್ಕೊಳ್ಳೋಂಥ ಅವಕಾಶ ನಿಮ್ಮ ಹತ್ರ ಇರಬೇಕಾಗತ್ತೆ. ಓಕೆ, ಈ ರೀತಿಯಲ್ಲಿದ್ದರೆ ನೀವು ಖಂಡಿತವಾಗಿ 4 ಹಾಕೊಳ್ಳಿ. ಆ ರೀತಿಯಲ್ಲಿದ್ದರೆ, ಇಲ್ಲ ಅಂದರೆ ಮಧ್ಯರಕದಲ್ಲಿ ಈಗ ಈ ಮೂರಲ್ಲಿ ಇದೆಯಲ್ಲ, ಆ ಮೂರಲ್ಲಿ ನಿಮ್ಗೆ ಎರಡು ಅನುಕೂಲ ಆದರೆ ಒಂದು 3 ಹಾಕ್ಕೋಬೋದು. ಇಲ್ಲ ನಾವು ಒಂದು ಮಾತ್ರ ಇದೆ, ಇನ್ನು ಮಿಕ್ಕಿದ್ರೆ ನನಗೂ ಆಗ್ತಾ ಇಲ್ಲ ಅಂತಂದರೆ 2 ಹಾಕೊಳ್ಳಿ. ಏನು ಇಲ್ಲ ಅಂದರೆ 0 ಹಾಕೊಂಡ್ಬಿಡಿ. ಓಕೆ, ಈ ರೀತಿಯಲ್ಲಿ ಸ್ನೇಹಿತರೆ, ಈಗ ಎಲ್ಲರೂ ಇದನ್ನು ದಯವಿಟ್ಟು ಕೂಡಿದ ಮೇಲೆ ನಂಬರ್ ಹಾಕಿದರೆ ಆ ನಂಬರಲ್ಲಿ ನಾನು ಹೇಳ್ತೀನಿ. ಸೊ ಯಾವ್ದಾವ್ದು ಕರೆಕ್ಟ್, ಯಾವ್ದಾವ್ದು ಯಾವ ರೀತಿ ಅಂತ ನೋಡ್ಕೊಳ್ಳಿ. ಈ ಕೂಡಿದ ಮೇಲೆ ಎಲ್ಲ ಬರುವಂಥ ಸ್ಕೋರ್ ಎಷ್ಟಿರ್ತದೆ ನೋಡ್ಕೊಳ್ಳಿ. 40ರಿಂದ 48 ಬಂದರೆ ಅದು ಸಮಗ್ರವಾದ ಹೆಲ್ತ್, ಅಂದರೆ ಪೀಕ್ ಹೆಲ್ತ್ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ಉನ್ನತವಾದ ಆರೋಗ್ಯ ಇದೆ ಅವ್ರ ಹತ್ರ. ಅರ್ಥ ಆಯ್ತಾ? 25ರಿಂದ 35 ಅಂತ ಇಟ್ಕೊಳ್ಳಿ, ಆವರೇಜ್ ಹೆಲ್ತ್ ಬರ್ಕೊಳ್ಳಿ. ಆಮೇಲೆ ಅಂದರೆ ಈ ಆವರೇಜ್ ಹೆಲ್ತ್ ಇರುವಂಥ ವ್ಯಕ್ತಿಗಳು ಖಂಡಿತವಾಗಿ ಏನಾಗ್ತದೆ ಅಂದರೆ, ಅವ್ರಿಗೆ ಇಂಪ್ರೂವ್ಮೆಂಟು ಮಾಡ್ಕೋಬೇಕು ಅವರು, ಅರ್ಥ ಮಾಡ್ಕೊಳ್ಳಿ. ಸೊ ಆದರೆ ಈ 7 ಹ್ಯಾಬಿಟ್ಸ್ ಬರುತ್ತಲ್ಲ, ಮುಂದಿನ ದಿವಸದಲ್ಲಿ ನಾವು ಮಾಡ್ತಾ ಇರೋದು 7 ಹ್ಯಾಬಿಟ್ಸ್, ಅದರಿಂದ ಖಂಡಿತ ಅವರು ಹೆಚ್ಚು ಮಾಡ್ಕೋಬಹುದು. ಈ ಸ್ಕೋರ್ ಹೆಚ್ಚು ಮಾಡ್ಕೊಳ್ಳೋಂಥ ಅವಕಾಶ ಅದ್ಭುತವಾಗಿದೆ. ಅದು ನಾವು ತಿಳಿಸ್ಕೊಡ್ತೀವಿ ಹೇಗೆ ಅಂತ. ಒಂದೊಂದು ಅಭ್ಯಾಸ ಹೇಳ್ತಾ ಹೋಗ್ತೀವಲ್ಲ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಯಾವ ಥರ ಈ ಗುಣಮಟ್ಟ ಹೆಚ್ಚು ಮಾಡ್ಕೋಬಹುದು. ಈ 25ರಿಂದ 39 ಹೊರಗಡೆ ಬಂದಿರುವಂಥವ್ರು ಆವರೇಜ್ ಹೆಲ್ತ್ ಅನ್ನೋರು ಖಂಡಿತ ಇಂಪ್ರೂವ್ ಮಾಡ್ಕೊಳ್ಳೋ ಚಾನ್ಸ್ ಇದೆ, ಡೋಂಟ್ ವರಿ. ಆಮೇಲೆ 0 to 24 ಬಂದಿರೋರು ಯಾರನ್ನಿದಾರ, ಅವರು ಪೂರ್ ಹೆಲ್ತ್. 0 to 24 ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿರುವಂಥವ್ರು ಖಂಡಿತ ಏನಾಗ್ತದೆ ಅಂದರೆ, ಇವ್ರು ತುಂಬ ಕೆಲಸ ಮಾಡ್ಬೇಕು ಸ್ನೇಹಿತರೆ. ಅವರು ಖಂಡಿತ ಅನಾರೋಗ್ಯ ಫೇಸ್ ಮಾಡ್ತಾ ಇರ್ತಾರೆ ಈಗಾಗಲೇ ಅವರಲ್ಲಿ ಅನಾರೋಗ್ಯ ಹೆಚ್ಚಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಆ ಅನಾರೋಗ್ಯವನ್ನು ಅವರು ಅನಾರೋಗ್ಯದ ಮೇಲೆ ಕೆಲಸ ಮಾಡಿ ಆರೋಗ್ಯವಂತರು ಆಗಬೇಕಾಗತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಈ ಸ್ಕೋರ್ ಅನ್ನೋ ತುಂಬ ಕಡಿಮೆ ಅಲ್ವಾ, ಖಂಡಿತವಾಗಿ ಅವರು ಕೆಲಸ ಮಾಡಬೇಕು, ಆರೋಗ್ಯದ ಮೇಲೆ ಗಮನ ಕೊಡಬೇಕು, ಹೆಚ್ಚಾಗಿ ಗಮನ ಕೊಡಬೇಕು. ಈ 7 ಹ್ಯಾಬಿಟ್ಸ್ ಹೇಳಕ್ ಹೋಗ್ತೀವಲ್ಲ, ಅದ್ರ ಮೇಲೆ ಪರಿಪೂರ್ಣವಾಗಿ ಕೆಲಸ ಮಾಡ್ಬೇಕು. ಅವ್ರು ಮಾಡಿದ್ರೆ ಮತ್ತೆ ಅವ್ರ ಸ್ಕೋರು ಹೆಚ್ಚಾಗುವಂಥ ಅವಕಾಶ ಸಿಗತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಈ 12 ಅಭ್ಯಾಸಗಳು, ಈ 12 ಹಂತಗಳೇನಿದೆಯೋ, ಈ 12 ಹಂತಗಳು ನಮ್ಮ ಆರೋಗ್ಯವನ್ನು ಖಂಡಿತ ಅದು ಎತ್ತಿ ತೋರಿಸ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಗಮನ ಕೊಟ್ಟು ನೆಕ್ಸ್ಟ್ ನಾವು ಹೇಳುವಂಥ 7 ಅಭ್ಯಾಸಗಳು ಏನಿದೆಯೋ, 7 ಹ್ಯಾಬಿಟ್ಸ್ ಏನಿದೆಯೋ, ಅವೆಲ್ಲಾನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಪ್ರತಿಯೊಬ್ಬರು ಅವರು ಸ್ಕೋರನ್ನು ಮತ್ತೆ ಹೆಚ್ಚು ಆಗೇ ಆಗ್ತದೆ, ಅದರಲ್ಲೇನು ಸಂಶಯ ಇಲ್ಲ ಅಂತ ಹೇಳ್ತಾ
ಇವತ್ತಿನ ಈ ಕಾರ್ಯಕ್ರಮ ಸ್ನೇಹಿತರೆ, ಇದು ಒಂದು ಅದ್ಭುತವಾದ ವಿಷಯ. ಇದು ನಾವೆಲ್ಲರೂ ಅವಾಗವಾಗ ಈ ರೀತಿಯಲ್ಲಿ ಚೆಕ್ ಮಾಡ್ಕೊತ ಇರಬೇಕು. ಚೆಕ್ ಮಾಡ್ಕೊತ ಇರುವಾಗನೇ ನಮಗೆ ಅರ್ಥ ಆಗತ್ತೆ. ಮತ್ತೆ ಅದನ್ನು ಗುಣಪಡಿಸ್ಕೊಳಕ್ಕೆ ಈ ಅಭ್ಯಾಸಗಳು, ಏಳು ಅಭ್ಯಾಸಗಳಿದೆಯೋ ಅದು ನಾವು ಅಭ್ಯಾಸ ಮಾಡಿಕೊಂಡು ನಾವು ಇಂಪ್ರೂವ್ ಮಾಡ್ಕೋಬಹುದು. ಸೊ ಇದು ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗವಾಗಿ ನಾವು ತಿಳ್ಕೊಂಡಂತ ಅಂಶ ಸ್ನೇಹಿತರೆ.